ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ರಿಯೇಟಿವ್ ಐಸ್ ಅಕಾಡೆಮಿ. ನಾನು ಸಿದ್ದು ಭಾರತ್. ಸ್ನೇಹಿತರೆ, ಈ ಒಂದು ಸೆಷನ್ನಲ್ಲಿ ನಾವು ಇತ್ತೀಚೆಗೆ KA ಕರೆದಿರುವ 708 ಹುದ್ದೆಗಳ ಒಂದು ಸಿಲೆಬಸನ್ನು ನಾವು ನೋಡ್ತಾ ಹೋಗೋಣ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಹಲವು ವಿದ್ಯಾರ್ಥಿ ಮಿತ್ರಗಳು ನಮ್ಮನ್ನು ವೈಯಕ್ತಿಕವಾಗಿ ಈ ಸಿಲೆಬಸ್ ಬಗ್ಗೆ ಕೇಳ್ತಾ ಇದ್ದರು. ಸರ್, ನಾವು ಯಾವ ಪುಸ್ತಕ ಓದಬೇಕು, ಈ ಸಿಲೆಬಸಲ್ಲಿ ಏನಿದೆ, ಅದನ್ನು ಯಾವ ಥರ ಅರ್ಥ ಮಾಡ್ಕೋಬೇಕು ಅಂತ ನಮ್ಮ ಒಂದು ಸಂಸ್ಥೆಗೆ ಹೆಚ್ಚಿನ ಎನ್ಕ್ವೈರಿಗಳು ಬಂದಿದ್ದು. ಹಾಗಾಗಿ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ವಿಶೇಷವಾಗಿ ನಾವು ನೋಡೋದಾದರೆ ಇಲ್ಲಿ ಹುದ್ದೆಗಳ ಆಧಾರಿತವಾಗಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಈ ಪ್ರಥಮ ದರ್ಜೆ ಸಹಾಯಕರು ಮತ್ತು ಇದರಲ್ಲಿ ವಿಶೇಷವಾಗಿ ಕೋರ್ಟ್ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತು ಸಹಾಯಕ ಗ್ರಂಥಪಾಲಕರು, ಸಹಾಯಕ ಲೆಕ್ಕಿಗ, ಕಿರಿಯ ಅಧಿಕಾರಿ ಮತ್ತು ಗ್ರಂಥಪಾಲಕ, ಅದರೊಂದಿಗೆ ಈ ಜೂನಿಯರ್ ಇಂಜಿನಿಯರ್ ಅಂದರೆ ವಿಶೇಷವಾಗಿ ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಿಸಿದ ಒಂದು ಸಿಲೆಬಸನ್ನು ಇಲ್ಲಿ ನೋಡೋಣ. ನಾವು ಇದು ನೋಡೋದಾದರೆ ಇಲ್ಲಿ ಸಿಲೆಬಸ್ ನೋಡಿ, ಪಠ್ಯಕ್ರಮದ ಒಂದು ಏನು KA ಪಠ್ಯಕ್ರಮ, ಇದು KA ಕೊಟ್ಟಿರ್ತಕ್ಕಂಥ ಪಠ್ಯಕ್ರಮ ನಾವು ಇಲ್ಲಿ ನೋಡೋಣ. KA ಪಠ್ಯಕ್ರಮ ಇದು ಎಷ್ಟು ಟೋಟಲ್ ಆಗಿ 708 ಹುದ್ದೆಗಳಿಗೆ ಸಂಬಂಧಿಸಿದ ಒಂದು ಮಾಹಿತಿಯನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಯಾಕಂದರೆ ಈ ಸಿಲೆಬಸ್ ನಿಮಗೆ ಒಂದು ಯಾವ ಥರ ಇದೆ ಅಂದರೆ, ಇದು KPSC ಗ್ರೂಪ್ ಸಿ ಸಿಲೆಬಸ್ಸು, ಏನು KPSC ಗ್ರೂಪ್ ಸಿ ಸಿಲೆಬಸ್ಸು ಮತ್ತು KA ಏನು ಈ ಗ್ರೂಪ್ ಸಿ ಸಿಲೆಬಸ್ಸು ಎರಡು ಸೇಮ್ ಇದೆ. ಹಾಗಾಗಿ ನಾ ಈ ಒಂದು ಸೆಷನ್ನಲ್ಲಿ ಯಾವ ಪುಸ್ತಕ ಓದ್ಕೋಬೇಕು, ಯಾವ ಪುಸ್ತಕ ಓದಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತಾ, ಮತ್ತು ಇದರೊಳಗೆ ನಾವು ಯಾವ ಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗೋಣ. ಮೊದಲೇದಾಗಿ ನೋಡಬೇಕಾದ್ರೆ ನಾವು ಇಲ್ಲಿ GS ಪೇಪರ್ ಸಂಬಂಧಪಟ್ಟಂತೆ ಸಿಲೆಬಸ್ ನೋಡೋಣ. ಇಲ್ಲೇನು ಕೊಟ್ಟಿದ್ದಾರೆ ಅಂದ್ರೆ, ಅವರು ಸೆಕ್ಷನ್ ಎಯಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ ಕೊಟ್ಟಿದ್ದಾರೆ. ಅವರು ಏನು ಜಸ್ಟ್ ಸಾಮಾನ್ಯ ಜ್ಞಾನ ಅನ್ನೋ ಪದನ ನೆನಪಿಟ್ಕೊಳ್ಳಿ. ನಿಮಗೇನು ಅವರು PhD ಕೇಳ್ತಾ ಇಲ್ಲ, ಇಲ್ಲಿ ಏನು ಜಸ್ಟ್ ಜನರಲ್ ನಾಲೆಜ್ ಕೇಳ್ತಿದ್ದಾರೆ ಅವರು. ಅದಕ್ಕೆ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ಜನರಲ್ ನಾಲೆಜನ್ನು ಕೇಳ್ತಿದ್ದಾರೆ ಇಲ್ಲಿ. ಹಾಗಾಗಿ ನಾವು ಯಾವ ಪೇಪರ್ ಓದಿದ್ರೆ ಮತ್ತು ಯಾವ ಮ್ಯಾಗ್ಝಿನ್ ಓದಿದ್ರೆ ಮತ್ತು ಇದರೊಳಗೆ ಯಾವ ಥರ ಸಿಲೆಬಸ್ ಕವರ್ ಮಾಡ್ಕೋಬೇಕು. ನಾವು ಕೇವಲ ಪೇಪರ್ಗಳು ಓದಿದ್ರೆ ಮಾತ್ರ ಸಾಕಾಗಲ್ಲ, ಅದ್ರ ಜೊತೆ ನಾವು ಯಾವ ಥರ ಓದ್ಕೋಬೇಕು, ಏನು ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗೋಣ. ವಿಶೇಷವಾಗಿ ಇಲ್ಲಿ ನಾವು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ ಪ್ರಜಾವಾಣಿ ಪೇಪರನ್ನು ಜಾಸ್ತಿ ಓದ್ತಾ ಇರ್ತೀವಿ, ಪ್ರಜಾವಾಣಿ ಪೇಪರನ್ನು ಸಂಬಂಧಪಟ್ಟಂಗೆ. ಇನ್ನು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಥ ಮ್ಯಾಗ್ಝಿನ್ಗಳು ನೋಡೋದು ನಾವು ವಿಜೇತ ನೋಡ್ತಾ ಇದ್ದೀವಿ, ಆಮೇಲೆ ಸ್ಪರ್ಧಾ ಅರಿವು ನೋಡ್ತಾ ಇದ್ದೀವಿ. ಮಾರ್ಕೆಟಲ್ಲಿ ಪ್ರಚಲಿತ ಇರ್ತಕ್ಕಂಥ ಒಂದು ಕರೆಂಟ್ ಅಫೇರ್ಸ್ ಸಂಬಂಧಿಸಿದ ಒಂದು ಮ್ಯಾಗ್ಝಿನ್ಗಳು ನೋಡೋದಾದ್ರೆ ನಾವು ಇಲ್ಲಿ ನೋಡ್ತೀವಿ. ಸೊ ಇದ್ರ ಸಂಬಂಧಪಟ್ಟಂಗೆ ನಾವು ಕರೆಂಟ್ ಅಫೇರ್ಸ್ ಯಾವ ಥರ ಓದ್ಕೋಬೇಕು ಅನ್ನೋದು ಮತ್ತು ಏನು ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳು, ಏನು ಪ್ರಚಲಿತ ವಿದ್ಯಮಾನಗಳು, ಇದನ್ನು ಯಾಕೆ ಇಟ್ಟಿದ್ದಾರೆ ಅಂದ್ರೆ, ಅವರು ನಮ್ಮ ಒಂದು ಯಾವುದೇ ಒಂದು ನೌಕರಿ ಮಾಡಬೇಕಾದ್ರೆ ನಮಗೆ ಸಾಮಾನ್ಯ ಜ್ಞಾನ ಬೇಕು, ಪ್ರಚಲಿತ ವಿದ್ಯಮಾನಗಳ ಒಂದು ಏನು ಬೇಕಾಯ್ತು ಅನ್ನೋ ನಾಲೆಜ್ ಬೇಕು. ಹಾಗಾಗಿ ಏನು ಮಾಡ್ತಾರೆ ಅಂದರೆ KA ಇದನ್ನು ಈ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ನಮಗೆ ಸಾಮಾನ್ಯ ಜ್ಞಾನವನ್ನು ಕೇಳ್ತಿದ್ದಾರೆ. ಸಾಮಾನ್ಯ ಜ್ಞಾನ. ಹಾಗಾದರೆ ಸಾಮಾನ್ಯ ಜ್ಞಾನ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಜನರಲ್ ನಾಲೆಜ್ ಅಬೌಟ್ ದಿ ಕರೆಂಟ್ ಅಫೇರ್ಸ್? ಸ್ನೇಹಿತರೆ, ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಬರ್ತೀವಿ, ಸಾಮಾನ್ಯ ಜ್ಞಾನದಲ್ಲಿ ಸಂವಿಧಾನಿಕ ಬೆಳವಣಿಗೆಗಳನ್ನು ನೋಡ್ತೀವಿ, ಸಾಂವಿಧಾನಿಕ ಬೆಳವಣಿಗೆಗಳನ್ನು ನೋಡ್ತೀವಿ. ಆಮೇಲೆ ಅರ್ಥಶಾಸ್ತ್ರದ ಸಂಬಂಧಿಸಿದಂತೆ ಅಂದರೆ ವಿಶೇಷವಾಗಿ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ RBI ಮತ್ತು ದೇಶದ GDP, ಆಮೇಲೆ ಹಣಕಾಸು ಇಲಾಖೆ ಅಂದರೆ ಫಿನಾನ್ಸ್ ಡಿಪಾರ್ಟ್ಮೆಂಟ್. ಸೊ ಹೀಗಾಗಿ ಹಲವು ಪ್ರಶ್ನೆಗಳನ್ನು ಕರೆಂಟ್ ಅಫೇರ್ಸ್ ಮೇಲೆ ನಾವು ಇಲ್ಲಿ ನೋಡ್ತಿರ್ತೀವಿ. ಇನ್ನು ಭೌಗೋಳಿಕವಾಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ಗಳನ್ನು ನೋಡ್ತೀವಿ. ಇಲ್ಲಿ ನಾವು ಭೌಗೋಳಿಕ ಪ್ರಚಲಿತ ವಿದ್ಯಮಾನಗಳನ್ನು ಕೂಡ ನೋಡ್ತೀವಿ ಇಲ್ಲಿ. ಸೊ ಭೌಗೋಳಿಕ ಪ್ರಚಲಿತ ವಿದ್ಯಮಾನಗಳೇನೆಂದರೆ, ವಿಶೇಷವಾಗಿ ನಾವು ಏನು ನೋಡ್ತೀವಿ ಅಂದ್ರೆ, ವಿವಿಧ ದೇಶಗಳಲ್ಲಿ ಅಂದರೆ ದ್ವೀಪ ರಾಷ್ಟ್ರಗಳಲ್ಲಿ ಹೆಚ್ಚಾಗಿ ಏನಾಗುತ್ತೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಜ್ವಾಲಾಮುಖಿಗಳು ಸ್ಫೋಟ ಆಗೋದನ್ನು ನೋಡ್ತಾ ಬರ್ತಾ ಇದ್ದೀವಿ ನಾವು. ಅದರೊಂದಿಗೆ ನಾವೇನು ನೋಡ್ತೀವಿ ಅಂದರೆ, ಈ ಭೌಗೋಳಿಕನ ಭಾಗವಾಗಿ ಭೂಕಂಪಗಳನ್ನು ಸಂಭವಿಸೋದನ್ನು ನೋಡ್ತಿರ್ತೀವಿ, ಭೂಕಂಪಗಳು ಸಂಭವಿಸೋದನ್ನು ನೋಡ್ತಿರ್ತೀವಿ. ಇನ್ನು ಹಲವು ವಿಚಾರಗಳಲ್ಲಿ ನಾವು ಸುನಾಮಿ ಆಗಿರ್ಬೋದು, ಚಂಡಮಾರುತ ಆಗಿರ್ಬೋದು,
ಏನು ಚಂಡಮಾರುತಗಳು ಆಗಿರ್ಬೋದು. ಹೀಗೆ ಭೌಗೋಳಿಕ ವಿದ್ಯಮಾನಗಳನ್ನು ಕೂಡ ನಾವಿಲ್ಲಿ ಪ್ರಚಲಿತ ಘಟನೆಗಳಲ್ಲಿ ನೋಡ್ತೀವಿ. ಸೊ ಏನು ಹೇಳ್ತಾರಂದ್ರೆ ಅವರು, ಪ್ರಚಲಿತ ವಿದ್ಯಮಾನಗಳು ನಮ್ಮ ಕಂಪ್ಲೀಟ್ ಸಿಲೆಬಸ್ ಆಧಾರಿತವಾಗಿರ್ತಕ್ಕಂಥ ಒಂದು ಸಾಮಾನ್ಯ ಜ್ಞಾನವನ್ನು KE ಏನು ಮಾಡಿದ್ದಾರೆ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಅವರು. ಸೊ ಇವುಗಳನ್ನ ನಾವೇನು ಮಾಡ್ಬೇಕಂದ್ರೆ ನಮ್ಮ ಒಂದು ಈಗ ಉದಾಹರಣೆ ನಾನು ಕೇಳ್ತೀನಿ ಒಂದು, ಇನ್ನು ಸಾಂವಿಧಾನಿಕ ಬೆಳವಣಿಗೆಗಳು ನೋಡ್ತಾ ಹೋಗ್ತೀವಿ ನಾವಿಲ್ಲಿ. ಸಾಂವಿಧಾನಿಕ ಬೆಳವಣಿಗೆ ಅಂತಂದರೆ ಇತ್ತೀಚೆಗೆ ಸರ್ಕಾರ ತಂದಿರತಕ್ಕಂಥ ತಿದ್ದುಪಡಿಗಳನ್ನು ನಾವಿಲ್ಲಿ ನೋಡಬೇಕು. ವಿಶೇಷವಾಗಿ ಈಗ ನಾವು ಪ್ರಸ್ತುತವಾಗಿ 106 ತಿದ್ದುಪಡಿಗಳನ್ನು ನೋಡ್ತೀವಿ. ಹಾಗಾದರೆ ಇಲ್ಲಿ ಎಷ್ಟು ಮಸೂದೆಗಳು ಬಂದು ಯಾವ ತಿದ್ದುಪಡಿ ಏನಾಯಿತು, ಈ ತಿದ್ದುಪಡಿಯಿಂದ ಆಗ್ತಕ್ಕಂಥ ಲಾಭಗಳೇನು, ನಷ್ಟಗಳೇನು, ಮತ್ತು ಅವುಗಳ ಉದ್ದೇಶಗಳೇನು, ಯಾಕೆ ತಿದ್ದುಪಡಿ ಮಾಡಿದ್ರನ್ನ ಇಲ್ಲಿ ಅವರು ಕೇಳ್ತಾ ಹೋಗ್ತಾರೆ. ಹಾಗಾಗಿ ಈ ಸಾಮಾನ್ಯ ಜ್ಞಾನ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಇನ್ನು ಪ್ರಸ್ತುತವಾಗಿರ್ತಕ್ಕಂಥ ನಮ್ಮ ದೇಶದ GDP ಎಷ್ಟೈತಿ, ಆಮೇಲೆ ಹಣಕಾಸು ಇಲಾಖೆ ಮಾಡ್ತಕ್ಕಂಥ ಇತ್ತೀಚಿನ ಯೋಜನೆಗಳು ಯಾವುವು ಅಂತ ಕೇಳ್ತಾರೆ. RBIನ ಏನು ಕೇಳ್ತಾರೆ ಅಂದ್ರೆ ಮಾನಿಟರಿ ಪಾಲಿಸಿ ಕೇಳ್ತಾರೆ. ಮಾನಿಟರಿ ಪಾಲಿಸಿ. ಸೊ ಹೀಗಾಗಿ ಈ ಪ್ರಚಲಿತ ವಿದ್ಯಮಾನಗಳನ್ನು ನಾವು ಓದೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಅದರೊಂದಿಗೆ ನಿಮಗೆ ಅವಾಗ ಹೇಳಿದೆ, ಜ್ವಾಲಾಮುಖಿಗಳು, ಭೂಕಂಪಗಳು, ಸುನಾಮಿಗಳು, ಇನ್ನು ಇದರ ಭಾಗವಾಗಿ ನಾವು ಪರಿಸರ ವಿಜ್ಞಾನವನ್ನು ಕೂಡ ನೋಡ್ತೀವಿ ಇಲ್ಲಿ. ಪರಿಸರ ವಿಜ್ಞಾನ ಕೂಡ ನೋಡ್ತೀವಿ. ಸೊ ಈ ಪರಿಸರ ವಿಜ್ಞಾನದಲ್ಲಿ ಏನು ನೋಡ್ತಾರೆ ಅಂದ್ರೆ ನಮ್ಗೆ ಹೆಚ್ಚಾಗಿ ಕೇಳೋದೇನು, ರಾಮ್ಸರ್ ಸೈಟ್ಗಳು, ರಾಮ್ಸರ್ ತಾಣಗಳನ್ನು ಕೇಳ್ತಾರೆ. ಪ್ರಸ್ತುತವಾಗಿರ್ತಕ್ಕಂಥ ನಮ್ಮ ದೇಶದಲ್ಲಿರ್ತಕ್ಕಂಥ ರಾಮ್ಸರ್ ತಾಣಗಳ ಸಂಖ್ಯೆ ಎಷ್ಟಂದರೆ 93. ಸೊ ಹೀಗೆ ಇದ್ರ ಜೊತೆ ನಮ್ಮಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ರಾಮ್ಸರ್ ತಾಣಗಳ ಸಂಖ್ಯೆ ಎಷ್ಟು, 4. ಒಂದು ಮಾಗಡಿ ಕೆರೆ ನೋಡ್ತೀವಿ ನಾವು ಇಲ್ಲಿ, ಇದೆಲ್ಲಿ ಬರ್ತಂದ್ರೆ ಗದಗ ಜಿಲ್ಲೆ. ಆಮೇಲೆ ಉತ್ತರ ಕನ್ನಡದಲ್ಲಿ ನೋಡ್ತೀವಿ ನಾವು ಯಾವುದು, ಅಘನಾಶಿನಿ ಬ್ಯಾಕ್ ವಾಟರ್ ನೋಡ್ತೀವಿ. ಆಮೇಲೆ ಅಘನಾಶಿನಿ, ಇನ್ನೊಂದು ರಂಗನತಿಟ್ಟು ನೋಡ್ತೀವಿ ಇಲ್ಲಿ ನಾವು, ರಂಗನತಿಟ್ಟು. ಇನ್ನೊಂದನ್ನು ನೀವೇನು ಮಾಡಿ, ಟೋಟಲ್ ನಾನು ಹಾಕಿರ್ತಾವೆ, ಇನ್ನೊಂದನ್ನು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವುದಂತ. ಸೊ ಇಷ್ಟು ನಾವು ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ತಾ ಬರ್ತೀವಿ ನಾವು. ಹಾಗಾದರೆ ಇದರ ಮುಂದುವರೆದ ಭಾಗವಾಗಿ ನಾವು ಏನು ಕೇಳ್ಬೋದು, ಇಲ್ಲಿ ಸಿಲೆಬಸಲ್ಲಿ ಏನು ಕೊಟ್ಟಿದ್ದಾರೆ ನನ್ನ ಮತ್ತೊಂದು ಸಲ ಈ ಕಡೆ ಬರೋಣ. ನೆಕ್ಸ್ಟ್ ಏನು ನೋಡೋಣ ನಾವು, ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತ ಇಲ್ಲಿ ಕೊಟ್ಟಿದ್ದಾರೆ ಅವರು. ಸಾಮಾನ್ಯ ನೋಡೋಣ ಏನು ಕೊಟ್ಟಿದ್ದಾರೆ ಅವರು. 2ನೇ ಪಾರ್ಟಲ್ಲಿ ಪಾರ್ಟ್ ಬಿ ಅಲ್ಲಿ ಸಾಮಾನ್ಯ ವಿಜ್ಞಾನ ವಿಷಯಗಳು ಅಂತ ಕೇಳಿದ್ದಾರೆ ಅವರು. ಸಾಮಾನ್ಯ ವಿಜ್ಞಾನ ವಿಷಯಗಳು. ಸೊ ಸಾಮಾನ್ಯ ವಿಜ್ಞಾನ ವಿಷಯಗಳಲ್ಲಿ ಏನು ಕೊಡ್ತಾರೆ ಅವರು, ವಿಶೇಷವಾಗಿ ನೋಡೋಣ ನಾವಿಲ್ಲಿ. ಸಾಮಾನ್ಯ ವಿಜ್ಞಾನ ವಿಷಯಗಳಲ್ಲಿ ಏನು ಕೊಡ್ತಾರೆ ನೋಡೋಣ. ಸಾಮಾನ್ಯ ವಿಜ್ಞಾನ ವಿಷಯಗಳು ಏನಿದು, ಸಾಮಾನ್ಯ ವಿಜ್ಞಾನ ವಿಷಯಗಳು ಅಂತ ನೋಡೋದಾದ್ರೆ ನಾವು ಪ್ರಸ್ತುತವಾಗಿರ್ತಕ್ಕಂಥ ಬೆಳವಣಿಗೆಗಳ ಆಧರಿಸಿ ನೋಡಿ, ಪ್ರಸ್ತುತವಾಗಿರ್ತಕ್ಕಂಥ ಬೆಳವಣಿಗೆಗಳನ್ನು ಆಧರಿಸಿ ನಾವು ಪ್ರಚಲಿತ ವಿದ್ಯಮಾನಗಳಲ್ಲಿ ನೋಡ್ತೀವಿ, ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡ್ತಾ ಇರ್ತೀವಿ. ಸೊ ಇತ್ತೀಚಿನ ದಿನಗಳಲ್ಲಿ ಬೆಳೆದಿರ್ತಕ್ಕಂಥ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ ನಾವು ನೊಬೆಲ್ ಪ್ರೈಸ್ಗಳನ್ನು ನೋಡ್ತೀವಿ. ಇದು ಕರೆಂಟ್ ಅಫೇರ್ಸು ಕವರ್ ಆಗುತ್ತೆ ನಿಮ್ಗೆ ಇಲ್ಲಿ, ಅದ್ರ ಜೊತೆ ಏನಾಗುತ್ತೆ ಅಂದ್ರೆ ಸೈನ್ಸು ಕವರ್ ಆಗುತ್ತೆ ಇಲ್ಲಿ. ಅವರು ಎರಡು ಮಿಕ್ಸ್ ಮಾಡಿ ಕೇಳೋ ಚಾನ್ಸಸ್ ಇರುತ್ತೆ ಇಲ್ಲಿ. 2025ರ ಒಂದು ನೊಬೆಲ್ ಪ್ರಶಸ್ತಿಗಳನ್ನು ಕೂಡ ನಾವು ಇಲ್ಲಿ ನೋಡ್ಬೋದು, ಅಂದರೆ ಸಾಮಾನ್ಯ ವಿಜ್ಞಾನ ಸಂಬಂಧಿಸಿದಂತೆ. ಸೊ ಇಲ್ಲೇನು ಕೇಳ್ತಾರೆ ಅಂದ್ರೆ ಡೈರೆಕ್ಟಾಗಿ ಅವರು ವೈದ್ಯಕೀಯ ವಿಭಾಗದಲ್ಲಿ ಯಾವ ಪ್ರಶಸ್ತಿ ತೆಗೆದುಕೊಂಡ್ರು ಅಂತ ಕೇಳ್ಬೋದು. ಇನ್ನು ರಸಾಯನಶಾಸ್ತ್ರ ಇದಕ್ಕೂ ಕೂಡ ಅವರು ನಿಮ್ಗೆ ಕ್ವಶನ್ಸ್ ಮಾಡ್ಬೋದು, ಯಾಕಂದರೆ ಇಟ್ಸ್ ಅ ಪಾರ್ಟ್ ಆಫ್ ದಿ ಜನರಲ್ ಸೈನ್ಸ್. ಆಮೇಲೆ ಭೌತಶಾಸ್ತ್ರ ಸಂಬಂಧಿಸಿದ ಒಂದು ನಿಮ್ಗೇನು ಕೇಳ್ಬೋದು ಅಂದ್ರೆ ಪ್ರಶ್ನೆ ಕೇಳ್ಬೋದು. ಆಮೇಲೆ ನೋಡ್ತೀವಿ ನಾವಿಲ್ಲಿ ನೊಬೆಲ್ ಶಾಂತಿ ಐತಿ, ನಮಗೆ ಬೇಡ ಅದು. ವೈದ್ಯಕೀಯ, ರಸಾಯನಶಾಸ್ತ್ರ ಮತ್ತು ಭೌತಶಾಸ್ತ್ರ ಇಷ್ಟು ನಮ್ಗೆ ಪ್ರಮುಖ ಪ್ರಶ್ನೆಗಳನ್ನು ಇಲ್ಲಿ ಕೇಳ್ಬೋದು. ಯಾಕಂದರೆ ಕೆಲವು ವಿಚಾರಗಳಲ್ಲಿ ಏನಾಗುತ್ತೆ ಅಂದ್ರೆ ಸೊ ಇದ್ರಿಗೆ ಆಧಾರದ ಮೇಲೆ ವೈದ್ಯಕೀಯ ಬೆಳವಣಿಗೆಯಲ್ಲಿ ಇಲ್ಲಿ ಏನು ಕೇಳಿದ್ರು ಅನ್ನೋದನ್ನು ಪ್ರಶ್ನೆ ಆಗುತ್ತೆ, ಸಮ್ಟೈಮ್ ಕೇಳ್ಬೋದು. ಇಲ್ಲಿ ರಸಾಯನ ಇಲ್ಲಿ ಯಾರು ಪ್ರಶಸ್ತಿ ತೊಗೊಂಡ್ರು, ಇವರು ಯಾವ ಒಂದು ವಿಭಾಗಕ್ಕೆ ರಸಾಯನಶಾಸ್ತ್ರದಲ್ಲಿ ಯಾವ ಒಂದು ಬೆಳವಣಿಗೆ ಪ್ರಶಸ್ತಿಯನ್ನು ಕೊಟ್ಟರು ಅಂತ ಕೇಳ್ಬೋದು.
ನಾವು ವೈದ್ಯಕೀಯ ವಿಜ್ಞಾನದಲ್ಲಿ ನೋಡ್ತೀವಿ ಸ್ನೇಹಿತರೆ. ವೈದ್ಯಕೀಯ ವಿಜ್ಞಾನದಲ್ಲಿ ಯಾವ ವಿಭಾಗದಲ್ಲಿ ಪ್ರಶ್ನೆ ಕೇಳ್ತಂತ ಅಂತ ಹೇಳ್ಬೋದು. ಅಂದರೆ ಪ್ರಚಲಿತ ವಿದ್ಯಮಾನಗಳನ್ನು ನಾವು ಕೂಡ ಏನು ಮಾಡಬೇಕಂದ್ರೆ ನಮ್ಮ ಒಂದು ಸಿಲೆಬಸ್ಗಳಿಗೆ ನಾವೇನು ಮಾಡಬೇಕಂದ್ರೆ ಅಟ್ಯಾಚ್ ಮಾಡಬೇಕು. ಅವಾಗ ಏನಾಗುತ್ತೆ ನಮ್ಮ ಸ್ಟಡಿ ಪರಿಪೂರ್ಣ ಆಗ್ತಾ ಹೋಗುತ್ತಿಲ್ಲಿ. ಇನ್ನು ಭೌತಶಾಸ್ತ್ರ ಏನು ಫಿಸಿಕ್ಸ್ ಸಂಬಂಧಪಟ್ಟಂತೆ ಯಾವ ವಿಭಾಗ ಮತ್ತು ಯಾವ ಉದ್ದೇಶಕ್ಕಾಗಿ ಏನನ್ನ ಸಂಶೋಧನೆ ಮಾಡಿದ್ರು ಅಂತ ಪ್ರಶ್ನೆ ಕೇಳ್ಬೋದು ಅವರು. ಸೊ ಇದಕ್ಕೆ ನಾವೇನು ಮಾಡಬೇಕು, ಟಚ್ ಮಾಡಬೇಕು ಇಲ್ಲಿ. ಇನ್ನು ಜನರಲ್ ಸೈನ್ಸ್ ಅಂದಾಗ ಇನ್ನೊಂದು ಪಾರ್ಟ್ ನೋಡ್ತೀವಿ ನಾವಿಲ್ಲಿ. ಕರೆಂಟ್ ಅಫೇರ್ಸ್ ಬೇಸ್ ನೋಡೋದಾದ್ರೆ ಇದನ್ನ ನೋಡ್ಕೊಳ್ಳಿ. ಇದಕ್ಕೆ ಕಡ್ಡಾಯ ಒಂದು ಪ್ರಶ್ನೆ ಬಂದೇ ಬರುತ್ತೆ ನಮಗೆ ಇಲ್ಲಿ. ವೈದ್ಯಕೀಯ, ನೋಬಲ್ಲು ಮತ್ತು ರಸಾಯನಶಾಸ್ತ್ರ, ಭೌತಶಾಸ್ತ್ರ. ಇನ್ನು ಜನರಲ್ ಸೈನ್ಸ್ ಬಂದಾಗ ನಾವು ಇದರದ ಒಂದು ಮುಂದುವರೆದ ಭಾಗವಾಗಿ ನಾವೇನು ನೋಡ್ತೀವಿ ಅಂದ್ರೆ ಬಯಾಲಜಿಯನ್ನು ಕೂಡ ನೋಡ್ತೀವಿ ಇಲ್ಲಿ. ಬಯಾಲಜಿ ಇಲ್ಲಿ ಕೂಡ ಫಿಸಿಕ್ಸ್ ನೋಡ್ತೀವಿ. ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಇನ್ನಿತರ ಒಂದು ಅದರ್ಸ್ ಸಂಬಂಧಪಟ್ಟಂಥ ಒಂದು ಹಲವು ಪ್ರಶ್ನೆಗಳನ್ನು ಕೇಳ್ಬೋದು. ಇದರ ಭಾಗವಾಗಿ ಏನಂತೆ EVS ಕೂಡ ಇಲ್ಲಿ ಆ್ಯಡ್ ಆಗುತ್ತೆ. ಇಲ್ಲಿ ಏನು EVS ಅಂದರೆ ಏನು ಗೊತ್ತಾ, ಎನ್ವಿರಾನ್ಮೆಂಟ್ ಸೈನ್ಸಸ್. ಇಲ್ಲಿರ್ತಕ್ಕಂಥ ಎನ್ವಿರಾನ್ಮೆಂಟ್ ಸೈನ್ಸಸ್ ಬಗ್ಗೆ ವಿಶೇಷವಾಗಿ ಏನು ಮಾಡ್ತಾರೆ ಅಂದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಜಾಸ್ತಿ ಪ್ರಶ್ನೆಗಳನ್ನ ಎಲ್ಲಿ ಕೇಳ್ತಾ ಇದೀವಿ ಅಂದ್ರೆ ನೋಡ್ತಾ ಇದೀವಿ ಅಂದ್ರೆ ನಾವು ಎನ್ವಿರಾನ್ಮೆಂಟಲ್ಲಿ ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅವರು. ಹಲವು ಪ್ರಶ್ನೆಗಳನ್ನು ಕೇಳಿದ್ದನ್ನು ನೋಡ್ತಾ ಬಂದಿದ್ದೀವಿ ನಾವಿಲ್ಲಿ. EVS ಅಲ್ಲಿ ಏನಾಗುತ್ತೆ ಅಂದ್ರೆ ಬೇಸಿಕ್ ಕೇಳ್ತಾರೆ ಜಾಸ್ತಿ ಅವರು, ಬೇಸಿಕನ್ನು ಕೇಳ್ತಾರೆ. ಅದರಲ್ಲಿ ವಿಶೇಷವಾಗಿ ನಾವು ಬಯೋಮ್ಯಾಗ್ನಿಫಿಕೇಷನ್ನ ಆಮೇಲೆ ಕಂಪ್ಲೀಟ್ ಎಕೋಲಜಿ ಇರ್ತಕ್ಕಂಥ ಸೈಕಲ್ಗಳನ್ನು, ಎಕೋಲಜಿಕಲ್ ಸೈಕಲ್ಸ್ಗಳನ್ನು, ಆಮೇಲೆ ವಿಶೇಷವಾಗಿರ್ತಕ್ಕಂಥ ರಾಮ್ಸಾರ್ ಸೈಟ್ಸ್ ಅದನ್ನು ಕೇಳ್ತಾರೆ, ರಾಮ್ಸಾರ್ ಸೈಟ್ಸ್ಗಳನ್ನ ಕೇಳ್ತಾರೆ. ಆಮೇಲೆ ಬಯೋಡೈವರ್ಸಿಟಿ ಏನಿರುತ್ತೆ ಹಾಟ್ಸ್ಪಾಟ್ಗಳನ್ನು ಕೇಳ್ತಾರೆ. ಮತ್ತು ಇತ್ತೀಚಿನ ಹೊಸ ಕಾನ್ಸೆಪ್ಟ್ ಆಗೈತೆ ಈಗ, ಹೋಪ್ ಸ್ಪಾಟ್ಸ್ ಅಂತ ಬರ್ತಲ್ಲಿ. ಹೋಪ್ ಸ್ಪಾಟ್ಸ್ ಇವನು ಕೂಡ ಕೇಳ್ತಾರೆ. ಹೋಪ್ ಸ್ಪಾಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಹೋಪ್ ಸ್ಪಾಟ್ಸ್ ಅಂದರೆ ಏನಂದರೆ ಹಲವು ಪ್ರಶ್ನೆಗಳನ್ನು ನೋಡಿದಿಲ್ಲಿ ನಾವು ಇಲ್ಲಿ. ಹೋಪ್ ಸ್ಪಾಟ್ಸ್ ಮೂಲಕ ಮತ್ತು ಹಾಟ್ಸ್ಪಾಟ್ಗೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ಕೇಳ್ಬೋದು. ಮತ್ತು ಈಗ ಭಾರತದಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿ ತಾಣಗಳು ಎಷ್ಟು ಅಂತ ಕೇಳ್ಬೋದು. ಇನ್ನು ಹೋಪ್ ಸ್ಪಾಟ್ಸ್ಗಳು ಎಷ್ಟಿದೆ ಅಂತ ಕೇಳ್ಬೋದು. ಸೊ ಹೀಗೆ ಮತ್ತು ಇನ್ನು ಇದರ ಭಾಗವಾಗಿಯೇ ನ್ಯಾಷನಲ್ ಪಾರ್ಕ್ಗಳನ್ನು ಕೇಳ್ಬೋದು. ಮತ್ತು ಇಲ್ಲಾಂದರೆ ವೈಲ್ಡ್ ಲೈಫ್ ಸ್ಯಾನ್ಚುರಿ ಕೇಳ್ಬೋದು. ಸೊ ಇಂಥ ಪ್ರಶ್ನೆಗಳನ್ನು ಇಲ್ಲಿ ಕೇಳ್ಬೋದು. ಇನ್ನು ಬೇಸಿಕ್ ಸೈನ್ಸಲ್ಲಿ ಬಯಾಲಜಿಗೆ ಇರ್ತಕ್ಕಂಥ ನಿಮಗೆಲ್ಲ ಗೊತ್ತು, ಹಲವು ಪ್ರಶ್ನೆ ಕೇಳಿದ್ದಾರೆ. ಸೊ ನೀವೇನು ಮಾಡಿರಿ, ವಿಶೇಷವಾಗಿ ಈ ಸ್ಕೂಲ್ ಬುಕ್ಗಳಲ್ಲಿರ್ತಕ್ಕಂಥ ಮಾಹಿತಿಗಳನ್ನು ಹೆಚ್ಚಾಗಿ ನೋಡ್ಕೊಡ್ರಿ. ಸ್ಕೂಲ್ ಬುಕ್ಸ್ದಲ್ಲಿರ್ತಕ್ಕಂಥ ಮಾಹಿತಿಗಳನ್ನು ನೋಡ್ಕೊಡ್ರಿ. ಅಲ್ಲಿರ್ತಕ್ಕಂಥ ವಿಶೇಷವಾಗಿ ಬೋಲ್ಡ್ ಲೆಟ್ರಲ್ಲಿ ಕೊಟ್ಟಿರ್ತಾರೆ ಅವರು, ಬೋಲ್ಡ್ ಲೆಟರ್ಸ್ಗಳಲ್ಲಿ ಕೊಟ್ಟಿರ್ತಾರೆ. ಇವುಗಳ ಮೇಲೆ ಹೆಚ್ಚು ಏನು ಪ್ರಶ್ನೆಗಳು ಕೇಳ್ತ ಚಾನ್ಸಸ್ ಇರುತ್ತೆ. ಅಂದರೆ ಈಗ ಏನಂದರೆ ನಾವು ಫಿಸಿಕ್ಸಲ್ಲಿ ನೋಡ್ತಿರ್ತೀವಿ, ಈಗ ನ್ಯೂಟನ್ ನಿಯಮಗಳು ಮತ್ತು ಬೇರೆ ನಿಯಮಗಳನ್ನ ನೋಡ್ತಾ ಬರ್ತಿರ್ತೀವಿ. ಸೊ ಆಗ ಏನು ಮಾಡ್ಬೇಕಂದ್ರೆ ನಾವು ಸ್ಕೂಲ್ ಬುಕ್ಗಳನ್ನ ಜಾಸ್ತಿ ಓದ್ಕೊಡ್ರಿ. ಸೈನ್ಸಲ್ಲಿ ಕಂಪ್ಲೀಟ್ ಕವರ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ಬೋದು. ನೆಕ್ಸ್ಟ್ ನೋಡೋಣ ನಾವು ಇಲ್ಲಿ ಏನಂತ ಅನ್ನೋದನ್ನು. ನೆಕ್ಸ್ಟ್ ಇದರ ಭಾಗವಾಗಿ ನೋಡೋಣ. ಏನು ಇಲ್ಲಿ ಭೂಗೋಳಶಾಸ್ತ್ರ ವಿಷಯಗಳು ಏನು ಕೇಳಿದ್ದಾರೆ ಅವರು, ಭೂಗೋಳಶಾಸ್ತ್ರ ವಿಷಯಗಳು. ಇಲ್ಲಿರ್ತಕ್ಕಂಥ ಶಾಸ್ತ್ರ ವಿಷಯಕ್ಕೆ ನಾವು ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ನೋಡೋಣ ನಾವಿಲ್ಲಿ. ಏನು ಜಿಯೋಗ್ರಫಿ ನೋಡೋಣ. ಜಿಯೋಗ್ರಫಿ ಸಂಬಂಧಪಟ್ಟಂಥ ಇಲ್ಲಿ ಪ್ರಶ್ನೆ ಕೇಳ್ಬೋದು. ಒಂದು ನಾವೇನು ಮಾಡ್ತೀವಿ ಅಂದ್ರೆ ಫಿಸಿಕಲ್ ಜಿಯೋಗ್ರಫಿಯನ್ನು ಓದ್ಕೋಬೇಕು ನೀಟಾಗಿ. ಆಮೇಲೆ ಇಂಡಿಯನ್ ಜಿಯೋಗ್ರಫಿ ಕೇಳ್ತಾರೆ. ಇಂಡಿಯನ್ ಜಿಯೋಗ್ರಫಿ ಆದಮೇಲೆ ಕರ್ನಾಟಕ ಜಿಯೋಗ್ರಫಿ ಇಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಮಾಹಿತಿಗಳು ನೋಡ್ಬೇಕು. ಇನ್ನು ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಏನು ಕೇಳ್ತಾರೆ ಅಂದ್ರೆ ಅಂತಾರಾಷ್ಟ್ರೀಯ ಗಡಿರೇಖೆಗಳನ್ನು ಕೇಳ್ತಾರೆ. ಅಂತಾರಾಷ್ಟ್ರೀಯ ಗಡಿರೇಖೆಗಳು ಇಂಟರ್ನ್ಯಾಷನಲ್ ಏನು ಬೌಂಡ್ರೀಸ್ಗಳನ್ನ ಕೇಳ್ತಾರೆ. ಯಾಕಂದರೆ ಜಾಸ್ತಿ ಇತ್ತೀಚಿನ ದಿನಗಳಲ್ಲಿ ನಾವು ಬೇರೆ ರಾಷ್ಟ್ರಗಳಲ್ಲಿರ್ತಕ್ಕಂಥ ಕದನಗಳನ್ನು ನೋಡ್ತಾ ಬರ್ತೀವಿ. ವಿಶೇಷವಾಗಿ ನಾವೆಲ್ಲಿ ನೋಡ್ತಾ ಇದ್ದೀವಿ ಅಂದ್ರೆ ಕದನಗಳನ್ನು ನೋಡೋದಾದ್ರೆ ನಾವು ಈಗ ಉಕ್ರೇನ್ ವರ್ಸಸ್ ರಷ್ಯಾ ನೋಡ್ತಾ ಇದ್ದೀವಿ, ಹೌದಾ. ಇತ್ತೀಚಿನ ದಿನಗಳಲ್ಲಿ ಪ್ರಶ್ನೆಯನ್ನು ಕೇಳ್ಬೋದು, ಏನಂದ್ರೆ ಉಕ್ರೇನ್ನ ಸುತ್ತುವರಿದ ರಾಷ್ಟ್ರಗಳು ಯಾವುದು ಅಂತ ಇಂಡೈರೆಕ್ಟಾಗಿ ಕೇಳ್ಬೋದು ಅವರು. ಸೊ ನಾವಿಲ್ಲಿ ಉಕ್ರೇನ್ನ ಸುತ್ತುವರಿದ ರಾಷ್ಟ್ರಗಳನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು ಒಂದು
ಬೆಲಾರಸ್ ನೋಡ್ತೀವಿ, ಬೆಲಾರಸ್. ಆಮೇಲೆ ಪೋಲೆಂಡ್ ನೋಡ್ತೀವಿ, ಪೋಲೆಂಡ್ ನೋಡ್ತೀವಿ. ಆಮೇಲೆ ಮಾಲ್ಡೋವಾ ನೋಡ್ತೀವಿ. ಆಮೇಲೆ ಹಂಗೇರಿ ನೋಡ್ತೀವಿ, ಹಂಗೇರಿ. ಬೆಲಾರಸ್ಸು, ಪೋಲೆಂಡು. ಆಮೇಲೆ ರೊಮೇನಿಯಾ. ಹಿಂಗೆ ಪ್ರಶ್ನೆ ಕೇಳ್ಬೋದು ಇವ್ರುಗಳು. ಆಮೇಲೆ ಸ್ಲೋವಾಕಿಯಾ ನೋಡ್ತೀವಿ, ಸ್ಲೋವಾಕಿಯಾ. ಇನ್ನೊಂದು ಯಾವ್ದು ನೋಡ್ತೀವಿ ನಾವು ಪನ್ನೆಲಾಗಿ ರಷ್ಯಾ ನೋಡ್ತೀವಿ ಇಲ್ಲಿ. ಇನ್ನು ಇದೇನೈತಿದು ಭೂಗಡಿಗಳದು. ಇನ್ನು ಜಲಗಡಿಗಳನ್ನು ನೋಡೋದಾದ್ರೆ ನಾವು ಇವೆಲ್ಲ ಏನೈತೆ ಅಂದರೆ ಇದು ಭೂಗಡಿಗಳಿವು. ಅದು ಉಕ್ರೇನ್ನ ಸುತ್ತುವರಿದ ಭೂಗಡಿಗಳನ್ನ ಹಚ್ಚಿಕೊಂಡ ರಾಷ್ಟ್ರಗಳಿವು. ಇನ್ನು ಜಲಗಡಿ ನೋಡ್ತೀವಿ, ಇನ್ನು ಯಾವುದು ಬ್ಲ್ಯಾಕ್ ಸಿ ನೋಡ್ತೀವಿ ಸರ್ ಸ್ನೇಹಿತರಲ್ಲಿ. ಯಾವುದು ಬ್ಲ್ಯಾಕ್ ಸಿ, ಇದೇ ಜಲಗಡಿ ಅದು. ಸೊ ಏನಾಗುತ್ತೆ ಅಂದ್ರೆ ಈ ಥರ ಪ್ರಶ್ನೆ ಕೇಳ್ತಾರೆ ಅವರು. ಇತ್ತೀಚಿನ ದಿನಗಳಲ್ಲಿ ಯಾವ ಯಾವ ರಾಷ್ಟ್ರಗಳು ಸುದ್ದಿಯಲ್ಲಿದ್ದಾವಲ್ಲ ಆ ಸುದ್ದಿಗಳ ಆಧಾರಿತ ಮೇಲೆ, ಪ್ರಚಲಿತ ಘಟನೆಗಳ ಆಧಾರಿತ ಮೇಲೆ ಅಲ್ಲಿರ್ತಕ್ಕಂಥ ಅಂತಾರಾಷ್ಟ್ರೀಯ ಗಡಿಗಳ್ಯಾವುದು, ಸಮುದ್ರಗಳ್ಯಾವು, ಯಾವ ಸಮುದ್ರಕ್ಕೆ ಯಾವ್ದು ಅಂಟ್ಕೊಂಡಿತ್ತು ಅನ್ನೋದನ್ನು ಕೇಳ್ತಾರೆ. ನಾವು ನೆಕ್ಸ್ಟ್ ನೋಡೋದಾದ್ರೆ ಇನ್ನೇನು ನೋಡ್ತೀವಿ ಇಲ್ಲಿ ಅಂದ್ರೆ ಇಸ್ರೇಲು ಮತ್ತು ಇನ್ನೊಂದು ಯಾವುದಿದು ಇಸ್ರೇಲು ಮತ್ತು ಪ್ಯಾಲೆಸ್ಟೈನ್ ನೋಡ್ತೀವಿ, ಪ್ಯಾಲೆಸ್ಟೈನ್. ಸೊ ನೀವೇನು ಮಾಡ್ಬೇಕಂದ್ರೆ ಈ ಪ್ರಚಲಿತ ಘಟನೆ ಆಧಾರದ ಮೇಲೆ ಈ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಅಂತಾರಾಷ್ಟ್ರೀಯ ಗಡಿ ರೇಖೆಗಳು ಮತ್ತು ಅಲ್ಲಿರ್ತಕ್ಕಂಥ ಇದು ಅವೆಲ್ಲ ನೋಡ್ಕೋಬೇಕು. ಇನ್ನು ಇದರ ಭಾಗವಾಗಿ ನಾವೇನು ಮಾಡ್ತೀವಿ, ಅವಾಗಲೇ ಸಿಲೆಬಸ್ ಹೇಳ್ಬೇಕಾದ್ರೆ ಹೇಳಿದೆ ನಾನು, ಭೂಕಂಪಗಳನ್ನ ಕೇಳ್ತಾರೆ, ಇದು ಅದರ ಭಾಗ. ಭೂಕಂಪ ಇತ್ತೀಚಿನ ದಿನಗಳು ಎಲ್ಲಿ ಸಂಭವಿಸಿದ್ರೆ ಅದರ ಪ್ರೊಸೆಸ್ ಕೇಳ್ತಾರೆ, ಒಂದೊಂದು ಟೈಮ್ನಾಗ ಪ್ರೊಸೆಸ್ ಕೇಳ್ತಾರೆ. ಇಲ್ಲಪ್ಪ ಅಂದ್ರೆ ಎಲ್ಲಿ ಸಂಭವಿಸ್ತು ಅಂತ ಕೇಳ್ತಾರೆ, ಎಲ್ಲಿ ಸಂಭವಿಸ್ತಿತ್ತು ಕೇಳ್ತಾರೆ. ಇಲ್ಲ ಅಂದ್ರೆ ಅದು ಎಲ್ಲಿ ಸಂಭವಿಸಿದಂತ ಏನಂದ್ರೆ ಪ್ಲೇಸನ್ನು ಕೇಳ್ತಾರೆ. ಇದರಲ್ಲಿ ಎರಡು ಥರ ಕೇಳ್ತಾರೆ, ಈ ಪ್ಲೇಸ್ ಯಾವ ಕಂಟ್ರಿ ಒಳಗೈತೆ ಅಂತ ಕೇಳ್ತಾರೆ. ಇಲ್ಲಾಂದರೆ ಏನು ಮಾಡ್ತಾರೆ ಅಂದರೆ ಯಾವ ಸ್ಥಳ ಅಂತ ಕೇಳ್ಬೋದು, ಇಲ್ಲ ಆ ಸ್ಥಳದ ಹೆಸರು ಕೊಟ್ಟರು ಯಾವ ದೇಶ ಅಂತ ಕೇಳ್ಬೋದು. ಅದಾದಮೇಲೆ ನಾವು ಏನು ನೋಡ್ತೀವಿ ಅಂದ್ರೆ ಈ ಜಾಗ್ರಫಿ ಒಳಗೆ ಇಲ್ಲಿ ಇಂಡಿಯನ್ ಜಾಗ್ರಫಿ ಸಂಬಂಧಪಟ್ಟಂಗೆ ಏನಾಗುತ್ತೆ ಅಂದರೆ ಕೆಲವು ವಿಚಾರದಲ್ಲಿ ಜಾಸ್ತಿ ಏನು ಕೇಳ್ತಾರೆ ಅಂದ್ರೆ ನಮ್ಮಲ್ಲಿ ಇಲ್ಲಿ ಖನಿಜ ಸಂಪನ್ಮೂಲಗಳು, ಖನಿಜಗಳು ಮತ್ತು ರಾಜ್ಯಗಳ ಗಡಿಗಳು. ಕೆಲವು ಟೈಮ್ನಲ್ಲಿ ಏನು ಮಾಡ್ತಾರೆ ಅಂದ್ರೆ ಜಾಗ್ರಫಿ ಭಾಗವಾಗಿ ನ್ಯಾಷನಲ್ ಪಾರ್ಕ್ಗಳು, ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳು, ಆಮೇಲೆ ಇನ್ನಿತರ ಒಂದು ಬೆಳವಣಿಗೆಗಳನ್ನು ಕೇಳ್ತಾರೆ. ವಿಶೇಷವಾಗಿ ಇದು ರಾಮ್ಸರ್ ತಾಣಗಳು ಕೂಡ ಕೇಳ್ತಾರೆ ಒಂದೊಂದು ಟೈಮಲ್ಲಿ. ಜಾಗ್ರಫಿ ಭಾಗ ತೊಗೋಬೇಕು, ಇಲ್ಲಾಂದರೆ ಇನ್ನೇನಂದರೆ EVS ಆಗಿ ಕೂಡ ಇಲ್ಲಿ ನಾವು ನೋಡ್ತೀವಿ, ಎರಡು ಥರ ನೋಡ್ತೀವಿ. ಸೊ ಒನ್ ಬೈ ನಾವು ಜಾಗ್ರಫಿಯನ್ನು ಇಂಡೈರೆಕ್ಟು ಡೈರೆಕ್ಟಾಗಿ ಎಲ್ಲ ನೋಡ್ಕೋಬೇಕು. ಆಮೇಲೆ ಕರ್ನಾಟಕದ ಸಂಬಂಧಿಸಿದಂತೆ ವಿಶೇಷವಾಗಿ ಕರ್ನಾಟಕದ ಒಂದು ಏನಾಗತ್ತ ಶಿಲಾರಚನೆಗಳನ್ನ ಜಾಸ್ತಿ ಕೇಳಿದ್ದಾರೆ ಅವರು. ಏನು ಕರ್ನಾಟಕದ ಶಿಲಾರಚನೆಗಳನ್ನು ಕೇಳಿದ್ದಾರೆ ಜಾಸ್ತಿ. ಪ್ರಶ್ನೆಗಳನ್ನ ನೋಡಿದ್ದೀನಿ ನಾನು, KS ಕೂಡ ಒಂದ್ಸಲ ಪ್ರಶ್ನೆ ಆಗಿತ್ತಿದ್ದು. ಏನದು ಕಲಾದಗಿ ಟೈಪ್ ಆಫ್ ಕಲಾದಗಿ, ಧಾರವಾಡ ಮತ್ತು ಇಲ್ಲಿ ಇರ್ತಕ್ಕಂಥ ಇನ್ನೊಂದು ಭೀಮಾ ಅಂತ ಬರ್ತದೆ, ಭೀಮಾ ನದಿ ಸುತ್ತಮುತ್ತ. ಸೊ ಹೀಗೆ ಶಿಲಾರಚನೆಗಳನ್ನು ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಏನಂದರೆ ನಾವು ಕರೆಂಟ್ ಅಫೇರ್ಸ್ ಆದಾದ ಮೇಲೆ ಏನಂತ ಜನರಲ್ ಸ್ಟಡೀಸ್ಗಳನ್ನು ಓದ್ಕೊತ ಹೋಗಬೇಕು. ಅದಕ್ಕೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಕಂಪ್ಲೀಟಾಗಿ ನೀವು ಜನರಲ್ ಸ್ಟಡೀಸನ್ನು ಕಂಪ್ಲೀಟ್ ಮಾಡ್ಬೋದು. ಏನೋ ಪ್ರಚಲಿತ ವಿದ್ಯಮಾನಗಳಿಗೆ ನಿಮ್ಮ ಒಂದು ಸಿಲೆಬಸನ್ನು ಟಚ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಈ ಜಿಯೋಗ್ರಫಿಯನ್ನು 360 ಡಿಗ್ರಿ ನೀವು ಓದ್ಕೊಂಡ್ರೆ, ಯಾವುದೇ ಒಂದು ಪ್ರಶ್ನೆಗಳನ್ನು ನೋಡ್ಬೇಕಾದ್ರೆ ನಾವು 360 ಡಿಗ್ರಿ ಓದಿಕೊಂಡಾಗ ಏನಾಗುತ್ತಾರೆ ಜಾಸ್ತಿ ನಿಮಗೆ ನಾಲೆಜ್ ಸಿಗ್ತಾ ಹೋಗುತ್ತೆ. ಅಂಥ ವಿಷಯಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಏನು ಕೊಟ್ಟಾರಂತ ನೋಡೋಣ ಅವ್ರನ್ನ. ಈಗ ಎರಡು ಮುಗೀತಿದ್ದು. ನೆಕ್ಸ್ಟ್ ಏನು ಕೊಟ್ಟಾರಂದ್ರೆ ಅವರು ಸಮಾಜ ವಿಜ್ಞಾನ ವಿಷಯ ಸಂಬಂಧಪಟ್ಟಂಗೆ ಕೊಟ್ಟಾರ ಅವರು. ಏನು ಸ್ನೇಹಿತರೆ ನೋಡಿ, ಈಗ ಜಿಯೋಗ್ರಫಿ ಆಯಿತು, ಇನ್ನು ಸಮಾಜ ವಿಜ್ಞಾನ ವಿಷಯಗಳು ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ಸ್. ಇಲ್ಲಿ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಒಳಗೆ ನಾವೇನು ನೋಡ್ಕೋಬೇಕು ಅನ್ನೋದನ್ನು ಇಲ್ಲಿ ನೋಡೋಣ ಸ್ನೇಹಿತರೆ. ಸೋಷಿಯಲ್ ಸೈನ್ಸ್ ಒಳಗೆ ನಾವೇನು ನೋಡ್ಕೋಬೇಕು ಅನ್ನೋದನ್ನು ನೋಡೋಣ. ಸಮಾಜ ವಿಜ್ಞಾನ ವಿಷಯಗಳು. ಹೌದಪ್ಪ, ಇದೇನಿದು ವಾಟ್ ಇಸ್ ದ ಮೀನಿಂಗ್ ಆಫ್ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಅಂತ ಕೇಳ್ತಾರೆ. ಇಲ್ಲಿ ನಾವೇನು ಓದ್ಕೋಬೇಕಂದ್ರೆ ಇತಿಹಾಸ, ಅರ್ಥಶಾಸ್ತ್ರ ಅದರದ ಭಾಗ. ಅಂದರೆ ಈ ಸಮಾಜ ವಿಜ್ಞಾನ ನೀವು ನೋಡಿರ್ಬೋದು, ನಮ್ಮ 8th 9th ಸ್ಕೂಲಲ್ಲೆಲ್ಲ ಕೊಟ್ಟಿರ್ತಾರೆ.
ಇತಿಹಾಸ, ಪೌರನೀತಿ, ಆಮೇಲೆ ಸಮಾಜಶಾಸ್ತ್ರ, ಇನ್ನೇನು ನೋಡ್ತೀವಿ ಇದರಲ್ಲಿ ನಾವು, ಇನ್ನು ಬಿಸ್ನೆಸ್ ಸ್ಟಡೀಸ್, ವ್ಯವಹಾರ ಅಧ್ಯಯನ ಕೂಡ ಇಲ್ಲಿ ನಾವು ನೋಡ್ತೀವಿ. ವ್ಯವಹಾರ ಅಧ್ಯಯನ ಇಲ್ಲಿ ನೋಡ್ತೀವಿ. ಇನ್ನೊಂದೇನು ನೋಡ್ತೀವಿ ಅಂದ್ರೆ ನಾವಿಲ್ಲಿ ವಿಶೇಷವಾಗಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನೋಡ್ತೀವಿ. ಏನು ಸಾರ್ವಜನಿಕ ಆಡಳಿತ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾರೆ. ಹೌದು, ಇತಿಹಾಸ ಅಂದರೆ ಏನು, ಇಲ್ಲಿ ಏನು ಕೇಳ್ತಾರೆ ನೋಡೋಣ. ವಿಶೇಷವಾಗಿ ಅವರು ಆಲ್ರೆಡಿ ಸಿಲೆಬಸ್ಸಲ್ಲಿ ಕೊಟ್ಟಿದ್ದಾರೆ. ಏನು ಗೊತ್ತಾ, ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದ ವಿಷಯ ಸಂಬಂಧಿಸಿದ ಒಂದು ಪ್ರಮುಖ ಪ್ರಶ್ನೆಗಳನ್ನು ಕೇಳದಂತ ಕೊಟ್ಟಿದ್ದಾರೆ. ಸೊ ಸಮಾಜ ವಿಜ್ಞಾನ ವಿಷಯಗಳಂದ್ರೆ ನಮ್ಗೆ ಇಷ್ಟು ಇನ್ಕ್ಲೂಡ್ ಇರ್ತಾವಲ್ಲಿ. ಸೊ ಇತಿಹಾಸನ ಸಪ್ರೇಟಾಗಿ ಕೇಳ್ಬೋದು, ಅರ್ಥಶಾಸ್ತ್ರವನ್ನು ಸಪ್ರೇಟಾಗಿ ಕೇಳ್ಬೋದು, ಪೌರನೀತಿ ಮತ್ತು ಸಮಾಜಶಾಸ್ತ್ರ, ವ್ಯವಹಾರ ಅಧ್ಯಯನ ಮತ್ತು ಸಾರ್ವಜನಿಕ ಆಡಳಿತ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಡೈರೆಕ್ಟಾಗಿ ಕೇಳ್ಬೋದು. ಸೊ ಇತಿಹಾಸದಲ್ಲಿ ಯಾವ ಥರ ಪ್ರಶ್ನೆಗಳು ಬರ್ತಾವೆ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆಯನ್ನು ಹೊಂದಿರತಕ್ಕಂಥ ಮಾಹಿತಿಗಳನ್ನು ಅವರು ಕೇಳ್ತಾರೆ. ಹೌದು, ನಾವು ಇತ್ತೀಚೆಗೆ ಏನಂದ್ರೆ ಒಂದು ಓಲ್ಡ್ ಟ್ರೆಂಡ್ ನೋಡಬೇಕಾದ್ರೆ, ಓಲ್ಡ್ ಟ್ರೆಂಡ್ ಯಾವ ಥರ ಇರುತ್ತಂದರೆ, ಮೊದಲಿಗೆ ನಾವು ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರಂತ ಕೇಳ್ತಿದ್ರು, ಇಲ್ಲ ಹೊಯ್ಸಳರ ಸ್ಥಾಪಕ ಯಾರಂತ ಕೇಳ್ತಿದ್ರು. ಮತ್ತು 2-3 ಸ್ಟೇಟ್ಮೆಂಟ್ ಕೂಡ ಕೊಟ್ಟು ಹೊಸ ಬೆಳವಣಿಗೆ ಕೂಡ ನೋಡ್ತಾ ಬಂದಿದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಅಂದರೆ, ಹೌ ಮೆನಿ ಪೇರ್ಸ್ ಆರ್ ಕರೆಕ್ಟು, ಹೌ ಮೆನಿ ಪೇರ್ಸ್ ಆರ್ ಕರೆಕ್ಟ್ ಆರ್ ಇನ್ಕರೆಕ್ಟ್ ಅಂತ ಕೇಳ್ತಿದ್ದಾರೆ ಅವರು. ಸೊ ಇಲ್ಲೇನು ಮಾಡ್ತಾರಂದರೆ, ಒಂದು 3-4 ಸ್ಟೇಟ್ಮೆಂಟ್ ಕೊಡ್ಬೋದು, ಅಥವಾ 2-3 ಸ್ಟೇಟ್ಮೆಂಟ್ ಕೊಡ್ಬೋದು. ಇದರಲ್ಲಿ ಏನಂತಂದರೆ ಎಷ್ಟು ಕರೆಕ್ಟು ಅಂತ ಅವರು ಕೇಳ್ತಾರೆ. ಸೊ ನಾವು ಅವ್ನು ಏನು ಮಾಡ್ಬೇಕಂದ್ರೆ 360 ಡಿಗ್ರಿ ಓದಿದಾಗ ಮಾತ್ರ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಲ್ಲಿ. ಸೊ ಅದಕ್ಕೇನು ನಾವು ಯಾವ ಥರ ಹಿಸ್ಟ್ರಿ ಓದ್ಕೋಬೇಕಂದ್ರೆ, ಕಾನ್ಸೆಪ್ಟ್ ಬೇಸ್ಡ್ ಹಿಸ್ಟ್ರಿನ ಓದ್ಕೋಬೇಕು. ಕಾನ್ಸೆಪ್ಟ್ ಬೇಸ್ಡ್ ಹಿಸ್ಟ್ರಿ ಅಂದರೆ ಹೆಂಗಪ್ಪ, ನಾವಿಲ್ಲಿ ಅಂದರೆ ಕಾನ್ಸೆಪ್ಟ್ ಬೇಸ್ ಹಿಸ್ಟ್ರಿ CBH ಇದನ್ನ ಹೆಂಗೆ ಓದ್ಕೋಬೇಕಂದ್ರೆ, ನಾವು ಯಾವತ್ತು ನಾವೇನು ಮಾಡ್ತಾ ಇದ್ದೀರಿ ಅಂದ್ರೆ, ಅವ್ನು ಇದನ್ನ ಸ್ಥಾಪನೆ ಮಾಡಿದ, ಇವ್ನು ಇದನ್ನ ಕೊಂದ, ಅವ್ನು ಕೊಂದ ಅಂತ ಕೆಲಸ ಆಗಲ್ಲ ಇನ್ನು ಮುಂದೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ ರಿಫಾರ್ಮ್ಸ್ ಮೇಲೆ ಹೋಗ್ತಾವೆ ಇಲ್ಲಿ. ಅವು ರಿಫಾರ್ಮ್ಸ್ ಅಂದರೆ ಯಾವ ಸುಧಾರಣೆಗಳು. ನಾವು ಉದಾಹರಣೆಗೆ ನೋಡ್ಬೇಕಂದ್ರೆ ನಾವಿಲ್ಲಿ ಒಂದು ಕಂಟೆಂಟ್ ನೋಡೋಣ. ಇದನ್ನು ಕಾನ್ಸೆಪ್ಟ್ ಬೇಸ್ಡ್ ಯಾವ ಥರ ನೋಡ್ಕೋಬೇಕು ಅನ್ನೋದನ್ನು ನೋಡೋಣ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ಇಲ್ಲಿ. ಎಲ್ಲ ಎಕ್ಸಾಂಪಲ್ ನೋಡ್ಕೊಳ್ಳಿ. ಒಂದು ಅಲ್ಲಾವುದ್ದೀನ್ ಖಿಲ್ಜಿ ಕೂಡ ನೋಡೋಣ ಇಲ್ಲಿ. ಏನು ಅಲ್ಲಾವುದ್ದೀನ್ ಖಿಲ್ಜಿ ಸಂಬಂಧಪಟ್ಟಂಥ ಒಂದು 2 ನಿಮಿಷ ಡಿಸ್ಕಷನ್ ಮಾಡ್ತೀನಿ. ಅಲ್ಲಾವುದ್ದೀನ್ ಖಿಲ್ಜಿ ರಿಫಾರ್ಮ್ಸ್ ಯಾವ ಥರ ಏನು ಮಾಡಿದ್ದ, ಅದನ್ನ ಯಾಕೆ ಅವ್ನು ಮಾಡಿದ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೋಡಿ. ವಿಶೇಷವಾಗಿ ನಾವು ಏನು ಮಾಡ್ತೀವಿ ಅಂದರೆ, ಅಲ್ಲಾವುದ್ದೀನ್ ಖಿಲ್ಜಿ ಅಂದ್ರೆ ಅವನ ಬಗ್ಗೆ ಒಂದು ಕೆಟ್ಟ ಭಾವನೆ ಇಟ್ಕೊಂಡ್ಬಿಟ್ಟಿದ್ದೀವಿ. ಅವನೊಬ್ಬ ಮುಸ್ಲಿಮ, ಹಿಂದೂಗಳ ಮೇಲೆ ದಾಳಿ ಮಾಡಿದ್ದ, ಸಿಕ್ಕಾಪಟ್ಟೆ ಜಿಹಾದ್ ಘೋಷಣೆ ಮಾಡಿದ. ಸೊ ಅವರ ಒಂದು ಎಷ್ಟೋ ಜನರಿಗೆ ಏನು ಮಾಡಿದ ಅಂದ್ರೆ ಕೊಲೆ ಮಾಡಿದ, ಅದು ಮಾಡಿದ ಅಂತ ಅಂತೀವಿ. ಆದರೆ ನೈಜವಾಗಿ ನಾವು ನೋಡಬೇಕಾದ್ರೆ, ನಾವು ನ್ಯೂಟ್ರಲಿಟಿ ಕಾಪಾಡಿಕೊಂಡು ಇತಿಹಾಸವನ್ನು ಅಧ್ಯಯನ ಮಾಡೋದಾದರೆ ಏನಾಗುತ್ತಂದ್ರೆ, ಅವನ ಒಂದು ಸಾಧನೆಗಳು ಭಾರತದ ಮೇಲಿನ ಒಂದು ಹೊಸ ಜನಾಂಗದ ದಾಳಿ ಮತ್ತು ಹೊಸ ಸಾಮ್ರಾಜ್ಯದ ಉದಯವನ್ನು ತಡೀತಂತ ಹೇಳ್ಬೋದು ಇಲ್ಲಿ. ಯಾಕಂದರೆ ಅಲ್ಲಾವುದ್ದೀನ್ ಕಾಲದಲ್ಲಿ ಏನಾಗುತ್ತಂದ್ರೆ, ವಿಶೇಷವಾಗಿ ಮಂಗೋಲರು ಏನು ಮಾಡ್ತಾರಂದ್ರೆ 6 ಬಾರಿ ದಾಳಿಯನ್ನು ಮಾಡ್ತಾರೆ ಅವರು. ಎಷ್ಟು? 6 ಬಾರಿ ದಾಳಿಯನ್ನು ಮಾಡ್ತಾರೆ. ಈ ಮಂಗೋಲರನ್ನು ನಿಯಂತ್ರಣ ಮಾಡೋಗೋಸ್ಕರ, ಅಥವಾ ದಾಳಿಯನ್ನು ತಡೆಯುವ ಸಲುವಾಗಿ ಏನು ಮಾಡ್ತಾನಂದ್ರೆ 10 ಹಲವು ರಿಫಾರ್ಮ್ಸ್ಗಳನ್ನ ತಂದಿರ್ತಾನೆ. ಸೊ ಅದರದಾದ ಮೇಲೆ ಏನಾಗುತ್ತಂದ್ರೆ, ಅವನ ಇತಿಹಾಸ ಮತ್ತು ಭಾರತದ ಇತಿಹಾಸದಲ್ಲಿ ಕೇವಲ ದೆಹಲಿ ಸುಲ್ತಾನರ ಒಂದು ಕಾಲದಲ್ಲಿ ಇರ್ತಕ್ಕಂಥ ಅವನ ನೀತಿಯಿಂದಾಗಿ ಮಂಗೋಲರು ಭಾರತದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದು ಕೂಡ ಇಲ್ಲಿ ಸ್ಟಾಪ್ ಆಗುತ್ತೆ. ಯಾಕಂದ್ರೆ ನಾವು ನೋಡೋದಾದ್ರೆ, ಇನ್ ಕೇಸ್ ಭಾರತದ ಮೇಲೆ ಮಂಗೋಲರು ಭಾರತವನ್ನು ಆಕ್ರಮಣ ಮಾಡಿ ವಶಪಡಿಸಿಕೊಂಡಿದ್ರ ಏನಾಗುತ್ತೆ ಅಂದ್ರೆ, ಇಲ್ಲಿ ನಾವು ಮೊಘಲರ ಇತಿಹಾಸ ಬದಲಾಗಿ ಮಂಗೋಲರ ಇತಿಹಾಸ ಓದಬೇಕಾಗಿತ್ತು. ಮಂಗೋಲರ ಇತಿಹಾಸವನ್ನು ಓದಬೇಕಾಗಿತ್ತು. ಈ ಮಂಗೋಲರ ಇತಿಹಾಸ ಯಾವ ಥರ ಇರ್ತಂದ್ರೆ, ಅದು ಇವರ ಒಂದು ದಾಳಿಯಿಂದಾಗಿ ಎಷ್ಟೋ ನಾಗರಿಕತೆಗಳು ಕೂಡ ವಿನಾಶನ ಹೊಂದಿದ್ವು. ನಾಗರಿಕತೆಗಳು ಕೂಡ ಮಧ್ಯ ಏಷ್ಯಾದ ಇತಿಹಾಸನ ಬದಲಾಗಿ ಹೋಗಿತ್ತು ಇವ್ರ ಕೈಯ ಸಿಕ್ಕು. ಸೊ ಅಂಥ ಸಂದರ್ಭದಲ್ಲಿ
ಏನು ಈ ಅಂಥ ಸಂದರ್ಭದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ರಿಫಾರ್ಮ್ಸ್ಗಳು ಏನಾಗ್ತಾವಂದ್ರೆ ಒಂದು ಒಬ್ಬ ಅರ್ಥಶಾಸ್ತ್ರಜ್ಞ, ಒಬ್ಬ ವಿದೇಶಾಂಗ ನೀತಿ ತಜ್ಞ, ಒಬ್ಬ ಕೃಷಿ ತಜ್ಞ, ಒಬ್ಬ ಅರ್ಥಶಾಸ್ತ್ರಜ್ಞ ಅಂತ ನಾವು ಅಲ್ಲಾವುದ್ದೀನ್ ಖಿಲ್ಜಿಯನ್ನ ನಾವು ನೋಡ್ತೀವಿ ಇಲ್ಲಿ. ಹೌದಪ್ಪ, ಯಾವ ಥರ ನಿಯಂತ್ರಣ ಮಾಡಿದವನು, ಇವ್ರು ಕಂಟ್ರೋಲ್ ಮಾಡ್ಬೇಕಲ್ಲ. ಇವ್ರು ಕಂಟ್ರೋಲ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ನಮ್ಗೆ? ಅದಕ್ಕೆ ಏನು ಮಾಡ್ತಾನಂದ್ರೆ ಸಂಪತ್ತು ಬೇಕು ಫಸ್ಟಿಗೆ. ಏನು, ನಮ್ಮ ಹತ್ರ ಎಕಾನಮಿ ಚೆನ್ನಾಗಿರಬೇಕು. ಎಕಾನಮಿ ಚೆನ್ನಾಗಿದ್ರೆ ನಾವು ಯಾವುದೇ ಒಂದು ದೇಶದ ದಾಳಿಯನ್ನು ಏನು ಮಾಡ್ಬೋದು ಅಂದ್ರೆ ತಡೆಗಟ್ಬೋದು. ನಿಮ್ಮ ಹತ್ರ ದುಡ್ಡಿದ್ದಾಗ ನೀವು ಯಾವ ಥರ ಬೇಕಾದಂಥ ಸೆಕ್ಯೂರಾಗಿ ಜೀವನ ಮಾಡ್ಬೋದು. ಆ ಒಂದು ಕ್ರಮವನ್ನು ಯಾರು ಕೈಗೊಳ್ತಾರೆ ಇಲ್ಲಿ? ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಹೌದು, ಅವನು ಯಾವ ಥರ ತಗೊಂಡೆ ಇಲ್ಲಿ? ಫಸ್ಟ್ ಏನು ಮಾಡ್ಬೇಕಂದ್ರೆ ಅವನು ಮಾರುಕಟ್ಟೆ ನಿಯಂತ್ರಣ ಮಾಡ್ತಾನೆ. ಮಾರುಕಟ್ಟೆ ನಿಯಂತ್ರಣ. ಸೊ ಈ ಮಾರುಕಟ್ಟೆ ನಿಯಂತ್ರಣ ಮಾಡಿದಾದ್ಮೇಲೆ ಅವನು ಯಾಕೆ ಮಾರುಕಟ್ಟೆ ನಿಯಂತ್ರಣ ಮಾಡ್ತಾನಂದ್ರೆ, ಜನಸಾಮಾನ್ಯರು ಬದುಕಬೇಕಾಗಿತ್ತು, ಹಣದುಬ್ಬರವನ್ನು ನಿಯಂತ್ರಣ ಮಾಡಬೇಕಾಗಿತ್ತು. ಹಣದುಬ್ಬರ ನಿಯಂತ್ರಣ ಮಾಡೋದ್ರಿಂದ ಏನಾಗತ್ತಂದ್ರೆ ಕಡಿಮೆ ಬೆಲೆಯಲ್ಲಿ ಹೆಚ್ಚಿನ ಒಂದು ಸಾಮಾನುಗಳು ಕೊಂಡ್ಕೊಂಡು ಈ ಸೈನಿಕರಾಗಲಿ ಜನರಾಗಲಿ ಜೀವನವನ್ನು ಮಾಡ್ಬೋದಾಗಿತ್ತು. ಸೊ ಇಲ್ಲಿ ಏನಾಗತ್ತಂದ್ರೆ ಮಾರುಕಟ್ಟೆ ನಿಯಂತ್ರಣ ಮಾಡೋದ್ರಿಂದ ಏನಾಗತ್ತಂದ್ರೆ ಬೆಲೆಗಳ ನಿಯಂತ್ರಣ ಆಯ್ತು. ಒಂದು ಬೆಲೆಗಳ ನಿಯಂತ್ರಣ ಆಯಿತು. ಬೆಲೆಗಳ ನಿಯಂತ್ರಣ ಆದ್ರಿಂದ ಏನಾಗುತ್ತೆ ಅಂದ್ರೆ ಸರಕು ಸೇವೆಗಳ ಬೆಲೆಗಳು ಕಡಿಮೆ ದರದಲ್ಲಿ ಈ ಸರಕು ಸೇವೆಗಳ ಬೆಲೆಗಳು ಸಿಗ್ತಿದ್ದು. ಇದರಿಂದ ಏನಾಗ್ತಿತ್ತಂದ್ರೆ ಮಾರುಕಟ್ಟೆಯಲ್ಲಿ ಒಂದು ಸೈನಿಕರು ಮತ್ತು ಜನರು ಕಡಿಮೆ ದುಡ್ಡಲ್ಲಿ ಜೀವನವನ್ನು ಮಾಡ್ಬೋದಾಗಿತ್ತು. ಸೊ ಹೌದಪ್ಪ, ಇದು ಯಾಕೆ ನಮಗೆ ಇಂಪಾರ್ಟೆಂಟ್ ಆಯಿತು? ಯಾವುದು ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಮಾರುಕಟ್ಟೆ ನಿಯಂತ್ರಣದ ಇಂಪಾರ್ಟೆಂಟ್ ಆಯ್ತಂದ್ರೆ, ಜನಸಾಮಾನ್ಯರು ಹೆಚ್ಚಿನ ಬೆಲೆ ಕೊಟ್ಟು ತೊಗೊಳಕ್ಕಾಗ್ತಿರ್ಲಿಲ್ಲ. ಈ ಮಾರುಕಟ್ಟೆ ನಿಯಂತ್ರಣ ಮಾಡೋದ್ರಿಂದ ಏನಂತ ಸಂಪತ್ತಿನ ನಿಯಂತ್ರಣ ಕೂಡ ಆಗ್ತಿರ್ಲಿ. ಸೊ ಇಲ್ಲಿ ಏನು ಮಾಡ್ಬೇಕಂದ್ರೆ ಅವನು ಸ್ಥಾಯಿ ಸೈನ್ಯವನ್ನು ಕೂಡ ಕಟ್ಟಿದ್ದ. ಸ್ಥಾಯಿ ಸೈನ್ಯವನ್ನು ಕಟ್ಟಿದ್ದ. ಈ ಸ್ಥಾಯಿ ಸೈನ್ಯ ಯಾಕೆ ಕಟ್ಟಿದ್ದ ಅಂದ್ರೆ ಅವನು ಮಂಗೋಲರನ್ನ ನಿಯಂತ್ರಣ ಮಾಡಬೇಕಾಗಿತ್ತು. ಇನ್ ಕೇಸ್ ಅವರು ವಾಯವ್ಯ ಭಾರತದಲ್ಲಿ ಮಂಗೋಲರ ನಿಯಂತ್ರಣ ಮಾಡಿರಲಿಲ್ಲ ಅಂದ್ರೆ ಅವು ಯಾವ ಲೆವೆಲ್ ಬರ್ಬರಿತಿಂದ ಮಾಡ್ತಿದ್ರು ಅಂದ್ರೆ ಅವರು ಸಿಕ್ಕಾರನ್ನ ಕೊಂದಾಕಿ ಎಲ್ಲ ಒಂದು ಸರ್ವನಾಶ ಮಾಡ್ತಿದ್ರು. ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಂದ್ರೆ ಮಾರುಕಟ್ಟೆ ನಿಯಂತ್ರಣ ಮೂಲಕ ಮೊದಲಿಗೆ ಏನು ಮಾಡ್ತಾನೆ, ಬೆಲೆಗಳ ನಿಯಂತ್ರಣ ಮಾಡಿ ಮಾರ್ಕೆಟನ್ನು ಮತ್ತು ದೇಶದ ಅರ್ಥವ್ಯವಸ್ಥೆಯನ್ನು ಸುವ್ಯವಸ್ಥಿತಿಗೆ ತಂದ. ಅದರೊಂದಿಗೆ ಏನಾಗುತ್ತೆ ಅಂದ್ರೆ ಸ್ಥಾಯಿ ಸೈನ್ಯವನ್ನು ಕಟ್ಟಿದ್ದ. ಈ ಸ್ಥಾಯಿ ಸೈನ್ಯ ಕಟ್ಟಕ್ಕೆ ಕಾರಣ ಏನಂದ್ರೆ ಇಲ್ಲಿ ನಮ್ಮ ಭಾರತದ ಒಂದು ವಾಯವ್ಯ ಭಾಗದಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿಂದ ದಾಳಿ ಮಾಡ್ತಿದ್ರು ಅವರು. ಈ ದಾಳಿ ಇಲ್ಲಿ ಏನು ಮಾಡ್ತಾನೆ ಅಂದ್ರೆ ಸ್ಟ್ಯಾಂಡಿಂಗ್ ಆರ್ಮಿಯನ್ನು ಮಾಡ್ತಾನೆ ಅವನು. ಸ್ಟ್ಯಾಂಡಿಂಗ್ ಆರ್ಮಿ ಮೀನ್ಸ್ ಇಲ್ಲಿ ಏನಂದ್ರೆ ಜಸ್ಟ್ ಉದಾಹರಣೆ ಹೇಳ್ತೀನಿ ನಿಮ್ಗೆ, CRPF ಇದ್ದ ನಂಗೆ ಅದೊಂದು ಹತ್ರ CRPF ಅಥವಾ ನಮ್ಮ ಕರ್ನಾಟಕದಲ್ಲಿ IRB ಪೊಲೀಸ್ ಬಟಾಲಿಯನ್ ಐತಲ್ಲ ಆ ಥರ ಇದ್ದಂಗೆ ಇದು. ಇಲ್ಲಿ ಏನು ಮಾಡ್ತಾನಂದ್ರೆ ಇದು ಎಲ್ಲಿದು ಸಿರಿ, ಪಂಜಾಬ್ದಲ್ಲಿ ಸಿರಿ ಕೋಟೆಯನ್ನು ಕಟ್ತಾನೆ. ಇಲ್ಲಿ ಈ ಸ್ಥಾಯಿ ಸೈನ್ಯನ ಇಲ್ಲಿ ಸ್ಟ್ಯಾಂಡ್ ಮಾಡ್ಕೊಂಡು ಏನು ಮಾಡ್ತಾನೆ, ಸಿರಿ ಕೋಟೆಯನ್ನು ಕಟ್ತಾನೆ. ಸಿರಿ ಕೋಟೆ ಕಟ್ಟಾದ್ಮೇಲೆ ಏನಂತಾರೆ ಇಲ್ಲಿ ಸ್ಟ್ಯಾಂಡಿಂಗ್ ಆರ್ಮಿನ ಇಡ್ತಾನೆ ಅವನು. ಯಾಕಂದರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇವನು ಏನು ಮಾಡ್ತಾನೆ, ಸಂಬಳ ರೂಪದಲ್ಲಿ ಮೊದಲ ಬಾರಿಗೆ ಏನು ಮಾಡ್ತಾನಂದ್ರೆ ಹಣದ ರೂಪದಲ್ಲಿ ಸಂಬಳವನ್ನು ಮೊಟ್ಟ ಮೊದಲ ಬಾರಿಗೆ ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನಂದ್ರೆ ತನ್ನ ಸೈನಿಕರಿಗೆ ಕೊಡ್ತಾನೆ. ಅದಕ್ಕಿಂತ ಪೂರ್ವದಲ್ಲಿ ಏನಂತಾನೆ ಸಂಬಳದ ಬದಲಾಗಿ ಇಕ್ತಾ ಪದ್ಧತಿ ಇತ್ತಿಲ್ಲಿ, ಇಕ್ತಾ ಪದ್ಧತಿ. ಸೊ ಈ ಇಕ್ತಾ ಪದ್ಧತಿಯನ್ನು ರದ್ದುಪಡಿಸ್ತಾನೆ ಇವನು. ಅದು ಮ್ಯಾಟ್ರ್ ಆಗತ್ತೆ ಇಲ್ಲಿ. ಇಕ್ತಾ ಪದ್ಧತಿಯನ್ನು ಯಾಕೆ ರದ್ದುಪಡಿಸ್ತಾನಂದ್ರೆ ಅವನು ಈ ಮಾರುಕಟ್ಟೆ ನಿಯಂತ್ರಣ ಮಾಡ್ಬೇಕಾಗಿರ್ತೈತಿ. ಇಲ್ಲಿ ಏನು ಈ ಮಾರುಕಟ್ಟೆ ನಿಯಂತ್ರಣ ಮಾಡ್ಬೇಕಾಗಿರ್ತೈತಿ. ಇಲ್ಲಿ ಏನು ಮಾಡ್ಬೇಕಾಗಿರ್ತೈತಿ, ಅವನು ಮಾರುಕಟ್ಟೆ ನಿಯಂತ್ರಣ ಮಾಡ್ಬೇಕಾಗಿರ್ತೈತಿ. ಮಾರುಕಟ್ಟೆ ನಿಯಂತ್ರಣ ಮಾಡ್ತಾನೆ. ಅದಕ್ಕೆ ಇಕ್ತಾ ಪದ್ಧತಿಯನ್ನು ರದ್ದುಪಡಿಸ್ತಾನೆ ಅವನು. ಹೌದು, ಇಕ್ತಾ ಪದ್ಧತಿ ಯಾಕೆ ರದ್ದುಪಡಿಸಿದ್ದ ಅದು ಮ್ಯಾಟ್ ಆಗುತ್ತೆ ಇಲ್ಲಿ. ಯಾಕಂದರೆ ಮಾರುಕಟ್ಟೆ ನಿಯಂತ್ರಣ ಮಾಡಬೇಕಾಗಿತ್ತು. ಅದಕ್ಕಿಂತ ಪೂರ್ವದಲ್ಲಿ ಅಂತಂದ್ರೆ ಅವನು ಕಂದಾಯ ಸುಧಾರಣೆ ಜಾರಿಗೆ ತೊಗೊಂಡಿರ್ತಾನೆ. ಇಲ್ಲಿ ಕಂದಾಯ ಸುಧಾರಣೆ ಜಾರಿಗೆ ತಂದು ಏನು ಮಾಡ್ತಾನಂದ್ರೆ ಈ ಇಕ್ತಾ ಪದ್ಧತಿಯ ಭಾಗವಾಗಿ ರದ್ದುಪಡಿಸಿ ಕೃಷಿಯನ್ನು ಸುಧಾರಣೆ ತೊಗೊಂಬರ್ತಾನೆ. ಕೃಷಿ ಸುಧಾರಣೆಗಳನ್ನು ಮಾಡ್ತಾನೆ. ಈ ಕೃಷಿ ಸುಧಾರಣೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಭೂಮಿ ಖಾಲ್ಸಾ ಭೂಮಿ ಆಗತ್ತೆ. ಇದು ಖಾಲ್ಸಾ ಭೂಮಿ ಅಂದ್ರೆ ರಾಜನ ನಿಯಂತ್ರಣ ಅಥವಾ ಸುಲ್ತಾನ ನಿಯಂತ್ರಣದಲ್ಲಿರ್ತಕ್ಕಂಥ ಒಂದು ಭೂಮಿ. ಸೊ ಈ ಕೃಷಿ ಸುಧಾರಣೆ ಜಾರಿಗೆ ತಂದು ಏನಾಗ್ತಾನಂದ್ರೆ ಕೃಷಿ ಉತ್ಪನ್ನಗಳ ಬೆಲೆಗಳನ್ನು ನಿಯಂತ್ರಣ ಮಾಡ್ತಾನೆ.
ನಿಯಂತ್ರಣ ಮಾಡ್ತಾನೆ. ಈ ಕೃಷಿ ಉತ್ಪನ್ನಗಳೇನಂತ ಅವನು ಜಾರಿಗೆ ತಂದಿರತಕ್ಕಂಥ ಮಾರುಕಟ್ಟೆ ಸುಧಾರಣೆಯಲ್ಲಿ ಇವನನ್ನು ಮಾರಾಟ ಮಾಡ್ತಾನೆ. ಅವನು ಮಾರುಕಟ್ಟೆ ಸುಧಾರಣೆಗಳನ್ನು ಮಾಡ್ತಾ ಹೋಗ್ತಾನೆ. ಇಲ್ಲಿ ಏನಾಗತ್ತಂದ್ರೆ ಉತ್ಪನ್ನಗಳ ಸರಕು ಸೇವೆಗಳ ಬೆಲೆಗಳು ನಿಯಂತ್ರಣ ಆಗ್ತಾವೆ. ಕಡಿಮೆ ದರದಲ್ಲಿ ಅಥವಾ ಒಂದು ಸಮ ಪ್ರಮಾಣದ ಬೆಲೆಗಳಲ್ಲಿ ಸಿಗ್ತಾವೆ. ಸೊ ಸಮ ಪ್ರಮಾಣದ ಬೆಲೆಗಳಲ್ಲಿ ಸಿಕ್ಕಾಗ ಏನಾಗ್ತಾರಂದ್ರೆ ಈ ಸ್ಥಾಯಿ ಸೈನ್ಯ ಮಾಡಿರ್ತಾನಲ್ಲ, ಈ ಸ್ಥಾಯಿ ಸೈನ್ಯಕ್ಕೆ ಸೈನಿಕರಿಗೆ ಸಂಬಳ ರೂಪದಲ್ಲಿ ಏನನ್ನ ಇದನ್ನು ಕೊಡ್ತಿರ್ತಾನೆ. ಅವನು ಹಣದ ರೂಪದಲ್ಲಿ ಸಂಬಳ ಕೊಡ್ತಿರ್ತಾನೆ. ಸೊ ಅವ್ರಿಗೆ ಏನಂತಂದ್ರೆ ಜಸ್ಟ್ ಒಂದು ಉದಾಹರಣೆಗೆ 232 ಟಂಕ, ಅವಾಗ ಟಂಕ ರೂಪದಲ್ಲಿ ಏನು ಮಾಡ್ತಿದ್ರು ಅಂದ್ರೆ ಸಂಬಳನ ಕೊಡ್ತಿದ್ರು. ಸೊ ಈ ಒಂದು ವಾರ್ಷಿಕವಾಗಿ 232 ಟಂಕಗಳ ಮೂಲಕ ಏನಂತಂದ್ರೆ ಸೈನಿಕರಿಗೆ ಹಣದ ರೂಪದಲ್ಲಿ ಸಂಬಳವನ್ನು ಕೊಡ್ತಿದ್ದು. ಇಷ್ಟು ಕಳೆದ್ರೂ ಕೂಡ ಅವರು ಈ ಸಂಬಳದ ರೂಪದಲ್ಲಿರ್ತಕ್ಕಂಥ 232ರಲ್ಲಿ ಕೇವಲ ಅವರು 100 ಟಂಕ ಖರ್ಚು ಮಾಡಿದ್ರೆ ಸಾಕು. ಇಡೀ ವರ್ಷ ಪೂರ್ತಿ ಅವರು ಸಾಂಸಾರಿಕ ಜೀವನ ಮತ್ತು ಅವರ ಕೌಟುಂಬಿಕ ವೆಚ್ಚಗಳನ್ನು ನಿಯಂತ್ರಣ ಮಾಡ್ಬೋದಾಗಿತ್ತು. ಯಾವಾಗ ಒಂದು ಭ್ರಷ್ಟಾಚಾರ ರಹಿತ ಆಡಳಿತ ಇರ್ತಲ್ಲ, ಭ್ರಷ್ಟಾಚಾರ ರಹಿತ ಆಡಳಿತ ಇದ್ದಾಗ ಏನಾಗುತ್ತೆ ಅಂದ್ರೆ ದಕ್ಷ ಆಡಳಿತವನ್ನು ನಾವು ನೋಡಬಹುದು. ಸೊ ಆ ಕೆಲಸ ಏನು ಮಾಡ್ತಾನೆ ಅಂದ್ರೆ ಅಲಾವುದ್ದೀನ್ ಖಿಲ್ಜಿ ಮಾಡ್ತಾನೆ. ಹೀಗಾಗಿ ಅವನು ಒಬ್ಬ ಆರ್ಥಿಕ ತಜ್ಞ, ಒಬ್ಬ ವಿದೇಶಾಂಗ ನೀತಿ ತಜ್ಞ, ಒಬ್ಬ ಸೈನಿಕ ಸುಧಾರಣೆ ಮಾಡ್ತಕ್ಕಂಥ ಮೇಧಾವಿ. ಸೊ ಹಿಂಗೆ ನಾವು ಕಾನ್ಸೆಪ್ಟ್ ಬೇಸ್ಡ್ ಓದಿದಾಗ ಏನಾಗುತ್ತೆ ಅಂದ್ರೆ ನಾವು ಕರೆಂಟ್ ಅಫೇರ್ಸ್ನ ಕೂಡ ಇಲ್ಲಿ ಏನನ್ನು ಟಚ್ ಮಾಡ್ತಾ ಹೋಗ್ಬೋದು. ಅಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನಪ್ಪ, ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಹಣದುಬ್ಬರ ನಿಯಂತ್ರಣ ಮಾಡ್ತಾನೆ. ಅದನ್ನು ಹಣದುಬ್ಬರ ನಿಯಂತ್ರಣ ಮಾಡ್ಬೇಕಂದ್ರೆ ಈ ಕೆಲಸಗಳು ಮಾಡ್ತಾನೆ. ಕೃಷಿ ಸುಧಾರಣೆ, ಉತ್ಪನ್ನಗಳ ಬೆಲೆ ನಿಯಂತ್ರಣ, ಮಾರುಕಟ್ಟೆ ಸುಧಾರಣೆ, ಸರಕು ಸೇವೆಗಳ ಬೆಲೆ ನಿಯಂತ್ರಣ. ಈ ಥರ ಒಬ್ಬ ಅರ್ಥಶಾಸ್ತ್ರಜ್ಞನಾಗಿ ಅಲಾವುದ್ದೀನ್ ಖಿಲ್ಜಿ ಕೂಡ ಏನು ಮಾಡ್ತಾನಂದ್ರೆ ತನ್ನ ಒಂದು ಸಾಧನೆಗಳ ಮೂಲಕ ದೇಶದ ಒಂದು ವಿದೇಶಾಂಗ ನೀತಿಯನ್ನು ಕಂಟ್ರೋಲ್ ಮಾಡ್ತಾನೆ. ಸೊ ಈ ಥರ ನಾವು ಕರೆಂಟ್ ಅಫೇರ್ಸ್ ಬೇಸ್ಡ್ ಇತಿಹಾಸನ ಓದ್ಕೊಂಡಾಗ ಅಥವಾ ಕಾನ್ಸೆಪ್ಚುಯಲ್ ಬೇಸ್ಡ್ ಹಿಸ್ಟ್ರಿಯನ್ನು ಓದ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಾವು ಪ್ರಶ್ನೆಗಳನ್ನು 360 ಡಿಗ್ರಿಯಲ್ಲಿ ಉತ್ತರಿಸಬಹುದು. ಯಾಕಂದರೆ 3-4 ಸ್ಟೇಟ್ಮೆಂಟ್ ಕೊಟ್ಟು ಇದರಲ್ಲಿ ಯಾವ್ದು ಸರಿ, ಇದರಲ್ಲಿ ಯಾವ್ದು ತಪ್ಪು ಅಂತ ಕೇಳಿದಾಗ ಏನಾಗುತ್ತೆ ಅಂದ್ರೆ ನಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಕಾನ್ಸೆಪ್ಟ್ ಗೊತ್ತಿದ್ದಾಗ ಮಾತ್ರ ಏನಂದರೆ ನಾವು ಸರಿಯಾದ ಒಂದು ಉತ್ತರವನ್ನು ಹೇಳ್ಬೋದು. ನೆಕ್ಸ್ಟ್ ನೋಡೋಣ, ನಾವಿಲ್ಲಿ ನೆಕ್ಸ್ಟ್ ಏನು ಕೊಟ್ಟ ನೋಡೋಣ. ಸಮಾಜ ವಿಜ್ಞಾನತೆ ನೋಡಿ, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ ಇತಿಹಾಸದ ವಿಷಯಗಳು. ಸೊ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಯಾಕಂದರೆ ಅಲಾವುದ್ದೀನ್ ಖಿಲ್ಜಿ ಕಾನ್ಸೆಪ್ಟ್ ಬೇಸ್ ಹಿಸ್ಟ್ರಿ ಓದ್ಕೋಬೇಕಂತ. ಅದರ ಒಂದು ಭಾಗವಾಗಿ ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ ಇತಿಹಾಸದ ಭಾಗಗಳು ಅಂತ ನೋಡ್ತೀವಿ. ನೆಕ್ಸ್ಟ್ ಏನಂತಂದರೆ ಇನ್ನೊಂದು ವಿಷಯ ಹೇಳೈತಿ, ಭಾರತದ ಇತಿಹಾಸ ಮತ್ತು ಕರ್ನಾಟಕದ ಇತಿಹಾಸ. ಸೊ ಇನ್ನೊಂದು ಸಲ ನಾವು ಇಲ್ಲಿ ಡಿಸ್ಕಷನ್ ಮಾಡೋಣ. ಯಾವುದು ಈ ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ ಮತ್ತು ಇತಿಹಾಸದ ವಿಷಯಗಳನ್ನು ನೋಡೋಣ. ಇಲ್ಲಿ ಭಾರತೀಯ ಸಮಾಜ. ಸರ್ ಏನಿದು ಭಾರತೀಯ ಸಮಾಜ ಮತ್ತು ಅದರ ಇತಿಹಾಸದ ವಿಷಯಗಳು ಅಂತ ಹಿಂಗೆ ಕೇಳಿದ ನಾವು. ಇತಿಹಾಸದ ವಿಷಯಗಳು ಏನಿದು ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ಇಲ್ಲಿ ಭಾರತೀಯ ಸಮಾಜ ಅಂದರೆ ಏನು, ಇದನ್ನ ಯಾಕೆ ನಾವು ಓದಬೇಕು, ಮತ್ತು ನಮ್ಮ ಎಕ್ಸಾಮ್ಗಳಿಗೆ ಯಾಕೆ ಇಟ್ಟಿದ್ದಾರೆ ಅಂತ ನೋಡ್ತೀವಿ. ನೋಡಿ ಸ್ನೇಹಿತರೆ, ಈ ಒಂದು ಟಾಪಿಕ್ ಎಲ್ಲಿಂದ ಬಂದಿರ್ತೈತೆ ಅಂದರೆ ನಿಮ್ಗೆ ಡೈರೆಕ್ಟಾಗಿ ಎಲ್ಲಿಂದ ಬಂದಿರ್ತಕ್ಕಂಥ ನೋಡೋಣ ನಾವು. PUC ಯಾವುದು ಸೆಕೆಂಡ್ ಇಯರ್ ಸಮಾಜಶಾಸ್ತ್ರ ಬುಕ್ ಇದೆ ನೋಡಿ, ಸಮಾಜಶಾಸ್ತ್ರ ಪುಸ್ತಕ ಇದೆಯಲ್ಲ, ಅಲ್ಲಿಂದ ಇದನ್ನ ಟಾಪಿಕ್ ಇಟ್ಟಿದ್ದಾರೆ ಅವರು. ಏನು ಭಾರತೀಯ ಸಮಾಜ ಮತ್ತು ಅದರ ಇತಿಹಾಸದ ವಿಷಯಗಳು ಅಂತ ಕೊಟ್ಟಿದ್ದಾರೆ ಅವರು. ಏನು ಕೇಳ್ಬೋದು ಇಲ್ಲಿ ನಿಮಗೆ, ಪ್ರಬಲ ಜಾತಿಗಳು, ಜಾತಿ ವ್ಯವಸ್ಥೆನ ಕೇಳ್ತಾನೆ ಅವನು. ನೋಡ್ಕೊಡ್ರಿ, ಭಾರತೀಯ ಸಮಾಜ ಅಂದ್ರೇನು, ಸ್ಟಾರ್ಟಿಂಗ್ ನಮ್ಗೆ ಏನು ಸ್ಟಾರ್ಟ್ ಆಗುತ್ತೆ ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ಏನು ಕೇಳ್ತಾನೆ ನೋಡೋಣ. ಭಾರತೀಯ ಸಮಾಜದಲ್ಲಿ ಏನು ಕೇಳ್ತಾನೆ ನೋಡೋಣ. ಒಂದು ಸ್ಟಾರ್ಟಿಂಗ್ ಏನು ನೋಡ್ಬೇಕಂದ್ರೆ ಭಾರತದ ಜನಾಂಗಗಳ ಬಗ್ಗೆ ಕೇಳ್ತಾನೆ ಅವನು. ಭಾರತದ ಜನಾಂಗಗಳು. ಸೊ ಈ ಭಾರತದ ಜನಾಂಗಗಳ ಬಗ್ಗೆ ನೀವು ಡೈರೆಕ್ಟಾಗಿ ಈ ಪುಸ್ತಕದಲ್ಲಿ ಅಂದರೂ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಅವರು. ಏನು ಬರ್ತಾವೆ ಅಂದರೆ ಭಾರತಕ್ಕೆ ಬಂದ ಮೊದಲ ಜನಾಂಗ ಯಾವುದಕ್ಕೆ ಕೇಳ್ಬೋದು, ಉತ್ತರ ಭಾರತದಲ್ಲಿರ್ತಕ್ಕ ಜನಾಂಗಗಳು ಯಾವುದಕ್ಕೆ ಕೇಳ್ಬೋದು, ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಜನಾಂಗಗಳು ಯಾವುದಕ್ಕೆ ಕೇಳ್ಬೋದು. ನಾವು ವಿಶೇಷವಾಗಿ ನೋಡ್ತೀವಿ ಇಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ದ ಕೂಡ ನಾವು ಈ ಸಿಲೆಬಸನ್ನು ನೋಡ್ತಾ ಬರ್ತೀವಿ. ಇಲ್ಲಿ ನಾವು
ಮೆಡಿಟರೇನಿಯನ್ ಆಸ್ಟ್ರೋಪ್ರೋಟೋಲೈಡ್, ಇನ್ನೊಂದು ಮಂಗೋಲಾಯ್ಡ್ ನೋಡ್ತೀವಿ. ಇನ್ನೊಂದು ಯಾವ್ದು ನೋಡ್ತೀವಿ ಇಲ್ಲಿ, ನಾರ್ಡಿಕ್ ನೋಡ್ತೀವಿ. ಮತ್ತು ಇನ್ನು ಸೌತ್ ಇಂಡಿಯಾಕ್ಕೆ ಬಂದರೆ ದ್ರಾವಿಡ ನೋಡ್ತೀವಿ. ಆಮೇಲೆ ಆರ್ಯ ಜನಾಂಗನೂ ನೋಡ್ತೀವಿ. ಸೊ ಏನು ಮಾಡ್ತಾರೆ ಅಂದರೆ, ಈ ಜನಾಂಗಗಳ ಮೂಲ ಯಾವುದಿತ್ತು, ಯಾವ ಭಾಗದಲ್ಲಿ ಯಾವ ಜನಾಂಗ ಹೆಚ್ಚೈತಿ, ಈ ಜನಾಂಗಗಳು ಮಾತಾಡತಕ್ಕಂಥ ಭಾಷೆಗಳು ಯಾವುದಂತ ಕೇಳ್ಬೋದು. ಈ ಮಂಗೋಲಾಯ್ಡ್ ಜನಗಳು ಹೆಚ್ಚಾಗಿ ಎಲ್ಲಿ ಕಂಡು ಬರ್ತಾರೆ ಅಂತ ಕೇಳ್ಬೋದು. ನಾಡಿಕ್ ಜನ ಯಾವ ದೇಶದಿಂದ ಬಂದರು, ದ್ರಾವಿಡ ಒಂದು ಜನಾಂಗ ಎಲ್ಲಿ ಕಂಡು ಬರ್ತಂತ, ಆರ್ಯ ಜನಾಂಗ ಯಾಕೆ ನಮ್ಮ ದೇಶಕ್ಕೆ ಬಂದರು, ಆರ್ಯರ ಒಂದು ಇತಿಹಾಸ ಏನು, ದ್ರಾವಿಡರ ಒಂದು ಇತಿಹಾಸ ಏನು, ಮಂಗೋಲಾಯ್ಡ್ ಜನಾಂಗದ ಒಂದು ಬಣ್ಣ ಯಾವ ಥರ ಐತಿ, ಮತ್ತಿನ್ನು ಮೆಡಿಟೇರಿಯನ್ ಅಂದರೆ ಏನು, ಅಲ್ಲಿಂದ ಯಾಕೆ ಬಂದರು, ಏನಿದ್ರು ವಿಶೇಷ ಅಂತಂದ್ರೆ ಈ ಜನಾಂಗಗಳ ಬಗ್ಗೆ ನಿಮಗವರು ಪ್ರಶ್ನೆ ಕೇಳ್ಬೋದು. ಅದಾದಮೇಲೆ ನಾವು ಏನು ನೋಡ್ತೀವಿ ಅಂದರೆ, ಇಲ್ಲಿ ಇನ್ನು ವಿಶೇಷವಾಗಿ ಈ ಭಾರತೀಯ ಭಾಷೆಗಳ ಕುರಿತಾಗಿ ನಾವು ನೋಡ್ತೀವಿ. ಇಲ್ಲಿ ಭಾಷೆಗಳು, ಸಮಾಜ ಅಂದರೆ ಏನು ಹೇಳಿ, ಒಂದು ಪ್ರದೇಶದಲ್ಲಿರ್ತಕ್ಕಂಥ ಜನಾಂಗ, ಭಾಷೆ, ಜಾತಿ ಮತ್ತು ಅವರ ಒಂದು ಸಾಮಾಜಿಕ ಒಂದು ವಿಚಾರಗಳನ್ನು ತಿಳಿದುಕೊಳ್ಳೋದೇ ಒಂದು ಸಮಾಜ ಅಂತ ನಾವು ನೋಡ್ತೀವಿ. ಸೊ ಇಲ್ಲಿ ಭಾಷೆಗಳು ಬಂದಾಗ ನಾವೇನು ನೋಡ್ತೀವಿ ಅಂದ್ರೆ, ದ್ರಾವಿಡ ಭಾಷೆಗಳು ಹೆಚ್ಚಾಗಿ ಕೇಳ್ತಾರೆ. ದ್ರಾವಿಡ ಭಾಷೆಗಳನ್ನು ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ. ಆಮೇಲೆ ಉತ್ತರ ಭಾರತದ ಭಾಷೆಗಳನ್ನು ಕೇಳ್ತಾರೆ, ಇನ್ನು ಸಂವಿಧಾನದ 8ನೇ ಅನುಸೂಚಿಯಲ್ಲಿರ್ತಕ್ಕಂಥ ಭಾಷೆಗಳನ್ನು ಕೇಳ್ತಾರೆ. ಅವರು 8ನೇ ಅನುಸೂಚಿಯಲ್ಲಿರುವ ಭಾಷೆಗಳನ್ನು ಕೇಳ್ತಾರೆ. ಇಲ್ಲೇನು ಕೇಳ್ಬೋದು, ಮೊದಲಿಗೆ ಏನಾಗುತ್ತೆ ಅಂದರೆ 21ನೇ ತಿದ್ದುಪಡಿ ಆಗುತ್ತೆ. ಮೊದಲಿಗೆ ಎಷ್ಟಿದ್ದು 14 ಇದ್ದು ಬೇಸಿಕಲಿ, 21ನೇ ತಿದ್ದುಪಡಿ ಆಗುತ್ತೆ, ಆಮೇಲೆ 71ನೇ ತಿದ್ದುಪಡಿ ಆಗುತ್ತೆ, ಆಮೇಲೆ 92ನೇ ತಿದ್ದುಪಡಿ ಆಗುತ್ತೆ. ಇಷ್ಟು ಒಂದು ತಿದ್ದುಪಡಿಗಳ ಮೂಲಕ ಎಷ್ಟು ಭಾಷೆಗಳು ನಮ್ಮ ಸಂವಿಧಾನದಲ್ಲಿ ಅಂತ ಕೇಳ್ತಾರೆ ಅವರು. ಅಷ್ಟು 22 ಭಾಷೆಗಳನ್ನು ನಾವಿಲ್ಲಿ ನೋಡ್ತೀವಿ. ಇದನ್ನು ಇಲ್ಲೇನು ಕೇಳ್ತಾರೆ ಅಂದರೆ, 21ನೇ ವಿಧಿಯ ಮೂಲಕ ಏನು 21ನೇ ತಿದ್ದುಪಡಿಯ ಮೂಲಕ ಯಾವ ಭಾಷೆನ ಆ್ಯಡ್ ಮಾಡಿದರು, 71ನೇ ತಿದ್ದುಪಡಿ ಮೂಲಕ ಯಾವ ಭಾಷೆನ ಆ್ಯಡ್ ಮಾಡಿದರು, ಮತ್ತು 92ನೇ ತಿದ್ದುಪಡಿಯ ಮೂಲಕ ಯಾವ ಭಾಷೆಗಳನ್ನು ಆ್ಯಡ್ ಮಾಡಿದ್ರು ಅಂತ ಕೇಳ್ತಾ ಹೋಗ್ತಾರೆ ಅವರು. ಏನು ಸಂವಿಧಾನದಲ್ಲಿ ಇರ್ತಕ್ಕಂಥ 8ನೇ ಅನುಸೂಚಿಗಳು ಮತ್ತು ಇರ್ತಕ್ಕಂಥ ಭಾಷೆಗಳ ಸಂಖ್ಯೆ ಮತ್ತು ಈ ತಿದ್ದುಪಡಿಗಳನ್ನು ಅವರು ಕೇಳ್ತಾರೆ. ಇಷ್ಟು ನಮ್ಮ PUC ಏನು ಬುಕ್ಸಲ್ಲಿ ಕೂಡ ಇದನ್ನು ಕಂಪ್ಲೀಟ್ ಮಾಹಿತಿಗಳು, ಜನಾಂಗ, ಭಾಷೆಗಳು ಇಷ್ಟೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಇನ್ನೇನು ಕೇಳ್ಬೋದು ಅಂತ ನೋಡೋಣ. ಇದರೊಳಗೆ ಇನ್ನೇನು ಕೇಳ್ಬೋದು ನೋಡೋಣ. ಜಾತಿ ವ್ಯವಸ್ಥೆಯನ್ನು ಕೇಳ್ತಾರೆ ಅವರು. ಜಾತಿ ವ್ಯವಸ್ಥೆ, ಇಲ್ಲಿ ಕಾನ್ಸೆಪ್ಟ್ ಬರ್ತದೆ ಕೆಲವೊಂದು. ಜಾತಿ ವ್ಯವಸ್ಥೆ ನಾವು ವಿಶೇಷವಾಗಿ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞನ ನೋಡ್ತೀವಿ, MN ಶ್ರೀನಿವಾಸ್ ಅವರು. ಅವರ ಬಂದ ಪುಸ್ತಕಗಳ ಹೆಸರನ್ನು ಕೇಳ್ತಾರೆ, ಏನು ಬುಕ್ಸ್ ನೇಮ್ ಇವ್ರಿಗೆ ಸಂಬಂಧಪಟ್ಟಂಗೆ. ಇನ್ನು MN ಶ್ರೀನಿವಾಸ್ ಅವರು ಜಾತಿ ವ್ಯವಸ್ಥೆ ಬಗ್ಗೆ ಏನವರು ಕಾನ್ಸೆಪ್ಟ್ ಕೊಟ್ಟರು ಅಂತ ಕೊಡ್ತಾರೆ ಅವರು. ವಿಶೇಷವಾಗಿ ನಾವೊಂದು ಪ್ರಬಲ ಜಾತಿಗೆ ಸಂಬಂಧಿಸಿದಂಥ ಕಾನ್ಸೆಪ್ಟನ್ನು ಕೇಳ್ತಾರೆ. ಏನು ಪ್ರಬಲ ಜಾತಿ ಅಂದರೆ ಏನು, ಭಾರತದಲ್ಲಿರ್ತಕ್ಕಂಥ ಪ್ರಬಲ ಜಾತಿಗಳು ಯಾವುವು, ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಪ್ರಬಲ ಜಾತಿಗಳು ಯಾವುವು, ಈ ಜಾತಿ ವ್ಯವಸ್ಥೆಯಿಂದ ಯಾವ ಥರ ನಡೆದಿದೆ, ಈ ಜಾತಿ ವ್ಯವಸ್ಥೆಗೆ ಸಂಬಂಧಿಸಿದಂಥ ಯಾವ ಸಮಾಜಶಾಸ್ತ್ರದ್ರು ಏನೇನು ಕೊಟ್ಟಿದ್ದಾರೆ, ಮತ್ತು ಯಾವ ಪುಸ್ತಕಗಳು ಜಾತಿ ವ್ಯವಸ್ಥೆ ಬಗ್ಗೆ ಮಾತಾಡ್ತಾವಂತ ಇಲ್ಲಿ ನಿಮ್ಗೆ ಕೇಳ್ಬೋದು, ಜಾತಿ ವ್ಯವಸ್ಥೆ ಬಗ್ಗೆ. ಸೊ ವಿಶೇಷವಾಗಿ ಫೋಕಸ್ ಮಾಡಿರಿ MN ಶ್ರೀನಿವಾಸು ಮತ್ತು ಇರಾವತಿ ಕರ್ವೆ ಅಂತ ಬರ್ತಾರೆ ಇನ್ನೊಬ್ರು ಪ್ರಸಿದ್ಧ ಸಮಾಜ, ಇರಾವತಿ ಕರ್ವೆ, ಮತ್ತು DS ಗೂರೆ ಅಂತ ಬರ್ತಾರೆ, ಗೂರೆ. ಸೊ ಇಲ್ಲಿ ಹಿಂಗೆ ಕೇಳ್ಬೋದು. ಇನ್ನು ಜಾತಿ ವ್ಯವಸ್ಥೆಯ ಭಾಗವಾಗಿ ನಾವು ಏನು ನೋಡ್ತೀವಿ ಅಂದರೆ, ಇಲ್ಲೇನು ಒಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಅಂದರೆ, ಈ PUC ಸೆಕೆಂಡ್ ಇಯರ್ ಬುಕ್ ಯಾರು ಓದ್ತಿರಲ್ಲ ಅವ್ರಿಗೆ ಬಹಳ ಹೆಲ್ಪ್ ಆಗುತ್ತೆ ಇಲ್ಲಿ. ಇನ್ನು ಏನು ಕೇಳ್ತಾರೆ ಅಂದರು ಬುಡಕಟ್ಟು ಜನಾಂಗಗಳನ್ನ ಕೇಳ್ತಾರೆ. ಇದ್ರೊಳಗೆ ಇಲ್ಲಿ ಏನು ಕೇಳ್ತಾರಂದರೆ ಅವರು, ಬುಡಕಟ್ಟು ಜನಾಂಗ ಬಗ್ಗೆ ಯಾವ ಕೊಟೇಶನ್ ಕೊಟ್ಟರು ಅಂತ ಕೇಳ್ತಾರೆ. ಏನು ಕೇಳ್ತಾರಂದರೆ ಅವರು, ಈಗ ಏನೈತೆ ಅಂದ್ರೆ ಒಂದೊಂದು ಕೊಟೇಶನ್ ಬರುತ್ತೆ ಇಲ್ಲಿ. ಹಿಂದುಳಿದ ಹಿಂದುಳಿದ ಹಿಂದೂಗಳು ಎಂದು ಯಾರು ಕರೆದರು ಹಿಂಗೆ ಬರುತ್ತಿಲ್ಲಿ, ಹೌದಾ.
ಹಿಂದುಳಿದ ಹಿಂದೂಗಳು. ಮತ್ತು ಬುಡಕಟ್ಟು ಜನನ ಗಿರಿಜನರು ಅಂತ ಕರೆದವ್ರು ಯಾರು ಅಂತ ಕೇಳ್ತಾರೆ. ಅಂದರೆ ಇಲ್ಲಂದರೆ ಶೆಡ್ಯೂಲ್ ಟ್ರೈಬ್ ಅಂತ ಯಾರು ಕರೆದ್ರು ಅಂತ ಕೇಳ್ತಾರೆ, ಶೆಡ್ಯೂಲ್ ಟ್ರೈಬ್ಸ್. ನಾನು ಕಂಪ್ಲೀಟ್ ಮಾಹಿತಿ ಹೇಳಲ್ಲ ನಿಮಗೆ. ನೆಕ್ಸ್ಟ್ ಏನಂತ ಒಂದು ಗ್ರೂಪ್ ಸಿ ಸೆಷನ್ ತೊಗೊಂಬರ್ತೀನಿ, ಅಲ್ಲಿ MCQಗಳ ಬಗ್ಗೆ ಬಂದಾಗ MCQ ಸೆಷನ್ಸ್ ಮಾಡ್ತಾಯಿದ್ದೀನಿ ಇದ್ರ ಸಂಬಂಧಪಟ್ಟಾಗ, ಅವಾಗ ಬೇಕಾದ್ರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನ ನೋಡೋಣ. ಸೊ ಈ ಥರ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾರು ಬುಡಕಟ್ಟು ಜನಾಂಗಗಳಿಗೆ ಸಂಬಂಧಿಸಿದಂತೆ ಹಿಂದೂಗಳು, ಗಿರಿಜನರು, ಶೆಡ್ಯೂಲ್ ಟ್ರೈಬ್ಸು, ಈ ಥರ ಪ್ರಶ್ನೆಗಳನ್ನು ಯಾರು ಹೇಳಿದರು, ಯಾಕೆ ಹೇಳಿದ್ರು ಅಂತ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಇಲ್ಲಿ ಭಾರತೀಯ ಸಮಾಜ ವ್ಯವಸ್ಥೆ ಬಂದಾಗ. ಇನ್ನೊಂದು ನಾವು ಇಲ್ಲಿ ನೋಡೋದಾದರೆ ಏನು, ಇಲ್ಲಿ ಇನ್ನೊಂದು ನೋಡೋದಂದರೆ ಪರಿಶಿಷ್ಟ ಜಾತಿಗಳು ಅಂತ ಬರುತ್ತೆ ಇಲ್ಲಿ. ಪರಿಶಿಷ್ಟ ಜಾತಿಗಳು, ಇನ್ನು ಶೆಡ್ಯೂಲ್ ಕ್ಯಾಸ್ಟ್. ಈ ಭಾರತೀಯ ಸಮಾಜ ಬಂದಾಗ ಶೆಡ್ಯೂಲ್ ಕ್ಯಾಸ್ಟ್ಗಳನ್ನು ನೋಡ್ತೀವಿ ನಾವು ಇಲ್ಲಿ. ಇಲ್ಲಿ ಏನು ಕೇಳ್ತಾರೆ ಅಂದ್ರೆ ಅವರು ಹರಿಜನರು ಅಂತ ಯಾರು ಕರೆದ್ರು ಅಂತ ಕೇಳ್ತಾರೆ. ಆಮೇಲೆ ಶೆಡ್ಯೂಲ್ ಕಾಸ್ಟ್, ಪರಿಶಿಷ್ಟ ಜಾತಿ ಅಂತ ಯಾರು ಮೆನ್ಷನ್ ಮಾಡಿದ್ರು ಅಂತ ಕೇಳ್ತಾರೆ. ಪರಿಶಿಷ್ಟ ಜಾತಿ ಅಂತ ಯಾರು ಕರೆದ್ರು ಅಂತ ಕೇಳ್ತಾರೆ. ಸೊ ಹೀಗೆ ಹಲವು ವಿಚಾರಗಳನ್ನು ನಾನು ಒಂದು ಗ್ರೂಪ್ ಸಿ ಸೆಷನಲ್ಲಿ ಈ ಜನಾಂಗ ಮತ್ತು ಜಾತಿ ಬುಡಕಟ್ಟುಗಳಾದರ ಮೇಲೆ ಏನು ಮಾಡ್ತೀನಿ ಅಂದ್ರೆ ಒಂದು MCQ ಸೆಷನ್ ತೊಗೊಂಬರ್ತೀನಿ, ಲೈವ್ ಸೆಷನ್ ಬರ್ತೀನಿ. ಅಲ್ಲಿ ಯಾಕಂದ್ರು ಏನಂದ್ರು ಅನ್ನೋ ಕಂಪ್ಲೀಟ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಇಲ್ಲಿ ನೋಡ್ತಾ ಬರ್ತೀವಿ. ಇಲ್ಲಿ ಏನು ಕೇಳ್ತಾರೆ ಅಂದ್ರೆ ನೆಕ್ಸ್ಟು ಈ ಒಂದು ಭಾರತೀಯ ಸಮಾಜದಲ್ಲಿ ಮತ್ತು ಇಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗ ಮತ್ತು ಈ SC ST ಗಳಿಗೆ ಸಂಬಂಧಿಸಿದಂಥ ಕಾಯ್ದೆ ಕಾನೂನುಗಳನ್ನು ಕೇಳ್ತಾರೆ. ಏನಂದರೆ ಈಗ ಅಟ್ರಾಸಿಟಿ ಕೇಸ್ ಬರ್ತದ, ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಂರಕ್ಷಣಾ ಕಾಯ್ದೆ ಅಂತ ಬರುತ್ತೆ. ಆ ಕಾಯ್ದೆ ಕಾನೂನುಗಳನ್ನು ಇಲ್ಲಿ ನಾವು ನೋಡ್ತಾ ಬರ್ತೀವಿ, ಕಾಯ್ದೆ ಕಾನೂನುಗಳನ್ನು. ಸೊ ಅದನ್ನು ಯಾವ ಇಯರ್ಗಳು ಜಾರಿಗೆ ತೊಗೊಂಬಂದರು, ಅದರ ಪ್ರಮುಖವಾದ ಅಂಶಗಳೇನು, ಪ್ರಮುಖ ಅಂಶಗಳು ಯಾವುವು ಎಂಬುದನ್ನು ಇಲ್ಲಿ ಕೇಳ್ತಾರೆ. ಸೊ ಇಂಥ ಒಂದು ವಿಚಾರಗಳನ್ನು ಅಲ್ಲಿ ಒಂದು MCQ ಸೆಷನ್ ತೊಗೊಂಬರ್ತೀನಿ, ಅಲ್ಲಿ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಏನು ಕೇಳ್ತಾರೆ ಭಾರತೀಯ ಸಮಾಜದೊಳಗೆ ನೋಡೋದಾದ್ರೆ ನಾವು ಗ್ರಾಮೀಣ ಅಭಿವೃದ್ಧಿಗಳು ಕೇಳ್ತಾರೆ. ಇಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದಂಥ ಹಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲೇನು ಕೇಳ್ತಾರೆ ಅಂದರೆ ಗ್ರಾಮೀಣ ಅಭಿವೃದ್ಧಿ ಅಂದ್ರೇನು, ಗ್ರಾಮೀಣ ಒಂದು ಅಭಿವೃದ್ಧಿ ಮಾಡ್ಬೇಕಾದ್ರೆ ಏನು ವ್ಯತ್ಯಾಸ ಆಯಿತು ಅನ್ನೋದನ್ನು ಇಲ್ಲಿ ಕೇಳ್ತಾ ಹೋಗ್ತಾರೆ. ಆಮೇಲೆ ನಾವೇನು ನೋಡ್ಬೋದು, ಇಲ್ಲಿ ಭೂ ಸುಧಾರಣೆಗಳನ್ನು ನೋಡ್ಬೋದು, ಭೂ ಸುಧಾರಣೆ ಮತ್ತು ಚಳುವಳಿಗಳನ್ನು ನೋಡ್ತೀವಿ ನಾವಿಲ್ಲಿ. ಚಳುವಳಿಗಳು, ಈ ಚಳುವಳಿಗಳಂದರೆ ಏನು ಕೇಳಿದ್ರೆ ನಾವು ವಿಶೇಷವಾಗಿ ನೋಡ್ತೀವಿ ಇಲ್ಲಿ ರೈತ ಚಳುವಳಿಗಳನ್ನು ನೋಡ್ತೀವಿ, ಕಾರ್ಮಿಕ ಚಳುವಳಿಗಳನ್ನು ನೋಡ್ತೀವಿ ಮತ್ತು ಸಾಮಾಜಿಕ ಸುಧಾರಣಾ ಚಳುವಳಿಗಳನ್ನು ನೋಡ್ತೀವಿ. ಮತ್ತು ರಾಜಕೀಯ ಚಳುವಳಿಗಳನ್ನು ನೋಡ್ತೀವಿ, ರಾಜಕೀಯ ಚಳುವಳಿ. ಆಮೇಲೆ ದಲಿತ ಚಳುವಳಿಯನ್ನು ನೋಡ್ತೀವಿ, ದಲಿತ ಚಳುವಳಿ. ಸೊ ಹೀಗೆ ಹಲವು ಚಳುವಳಿಗಳನ್ನು ಈ ಒಂದು ಚಳುವಳಿ ಭಾಗದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತಿರ್ತೀವಿ. ಸೊ ಇಷ್ಟು ನಾನು ಇನ್ ಡೀಟೇಲಾಗಿ ಎಲ್ಲ ಹೇಳ್ಕೊತ ಹೋದ್ರೆ ಟೈಮ್ ಜಾಸ್ತಿ ಆಗುತ್ತೆ. ಆದರೆ ಇಲ್ಲಿ ಇರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ, ಜಾತಿ ವ್ಯವಸ್ಥೆ, ಭೂ ಸುಧಾರಣೆ, ರೈತ ಚಳುವಳಿಗಳು ಮತ್ತು ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ ಇಲ್ಲಿ ಕರ್ನಾಟಕ ಏಕೀಕರಣ ಕೂಡ ಕುರಿತಾಗಿ ಕೇಳ್ತಾರೆ ಅವರು. ಏಕೀಕರಣ ಕುರಿತಾಗಿ ಕೂಡ ಇಲ್ಲಿ ಮಾಹಿತಿಗಳನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಇನ್ನು ಈ ಟಾಪಿಕ್ ಒಳಗೆ ಇನ್ನೇನು ಕೇಳ್ತಾರೆ ನೋಡೋಣ. ವಿಶೇಷವಾಗಿ ಈ ಟಾಪಿಕ್ ಒಳಗೆ ಏನು ಕೇಳ್ತಾರೆ ನೋಡೋಣ. ಹೌದಾ, ಈಗೇನು ಮುಗೀತು ನಮ್ದೀಗ. ಈಗ ಟಾಪಿಕ್ ಯಾವುದು, ಭಾರತೀಯ ಒಂದು ಸಮಾಜದ ಕುರಿತಾಗಿ ನೋಡಿದ್ವಿ. ಇಲ್ಲಿ ಸಮಾಜ ವಿಜ್ಞಾನ ವಿಷಯ, ಇನ್ನು ಭಾರತೀಯ ಸಮಾಜ ಇತಿಹಾಸ ಆಯಿತು. ಇನ್ನು F ಭಾಗ ಯಾವುದು, ಭಾರತದ ಮತ್ತು ಕರ್ನಾಟಕದ ಇತಿಹಾಸ. ಆಮೇಲೆ ಭಾರತದ ಮತ್ತು ಕರ್ನಾಟಕ ಇತಿಹಾಸವಾಗಿ ಒಂದೆರಡು ಮಾಹಿತಿಗಳನ್ನ ಇಲ್ಲಿ ಕೊಡ್ತೀನಿ ನಿಮಗೆ. ಏನು ನಮ್ಮದನ್ನು ನೋಡೋಣ. ಏನು ಇಂಡಿಯನ್ ಹಿಸ್ಟ್ರಿ. ನಿಮ್ಗೆ ಆವಾಗಲೇ ನಾನು ಇತಿಹಾಸ ಯಾವ ಥರ ಓದಬೇಕು, ಕಾನ್ಸೆಪ್ಟ್ ಬೇಸ್ಡ್ ಹಿಸ್ಟ್ರಿ ಹೆಂಗೆ ಓದ್ಕೋಬೇಕು ಅನ್ನೋದನ್ನು ಹೇಳಿದೆ. ಯಾವುದೋ ಉದಾಹರಣೆ ಕೊಟ್ಟು ಅಲಾವುದ್ದೀನ್ ಖಿಲ್ಜಿ ನಾನು ಉದಾಹರಣೆ ಕೊಟ್ಟೆ. ಆದರೆ ಇಲ್ಲಿ ಯಾಕೆ ನಮ್ಗೆ ಇಂಡಿಯನ್ ಹಿಸ್ಟ್ರಿ ಹಚ್ಚಿದ್ದಾರೆ ಅವರು SD FDಗೆ ಮತ್ತು ಗ್ರೂಪ್ ಸಿ ಸಿಲೆಬಸ್ಸಕ್ಕಂದ್ರೆ ಭಾರತದ ಒಂದು ಇತಿಹಾಸ ಅಧ್ಯಯನ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇತಿಹಾಸ ನಿರ್ಮಿಸಿದವರು ಇತಿಹಾಸವನ್ನು ಓದಲ್ಲ. ಮತ್ತು ನಾವು ಭಾರತದ ಇತಿಹಾಸ ತಿಳ್ಕೊಳ್ಳಿಲ್ಲ ಅಂದರೆ ಜನಾಂಗ ವ್ಯವಸ್ಥೆ, ಮಾನವನ ಒಂದು ಸಾಧನೆಗಳು, ಇತಿಹಾಸಕ್ಕೆ ಸಂಬಂಧಿಸಿದಂತೆ ವಿಚಾರಗಳನ್ನು ನಾವು ತಿಳಿದೇ ಹೋದರೆ ಸಾರ್ವಜನಿಕ ವರ್ತನೆಯನ್ನು ಮಾಡ್ತಕ್ಕಂಥ ಒಂದು ನೈತಿಕತೆ ಬೆಳೆಸ್ಕೋಬೇಕಾಗತ್ತೆ. ನಾವಿಲ್ಲಿ ಸಾರ್ವಜನಿಕ ಹುದ್ದೆಯಲ್ಲಿರ್ತಕ್ಕಂಥ ಸಿವಿಲ್ ಸರ್ವೆಂಟ್ಸು ನೈತಿಕತೆ ಬೆಳವಣಿಗೆಗಳನ್ನ ನೋಡಬೇಕು.
ಇತಿಹಾಸ ಓದೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದು ನೈತಿಕ ಜವಾಬ್ದಾರಿ ಹೆಚ್ಚಾಗುತ್ತೆ, ಸಾಮಾಜಿಕ ಜವಾಬ್ದಾರಿ ಹೆಚ್ಚಾಗುತ್ತೆ, ಸೋಷಿಯಲ್ ಆಗಿರ್ತಕ್ಕಂಥ ಕರ್ತವ್ಯಗಳನ್ನು, ಸಾಮಾಜಿಕ ಕರ್ತವ್ಯಗಳನ್ನು ಇದು ನೆನಪು ಮಾಡುತ್ತೆ. ನಾವು ಸಂವಿಧಾನದ 4ನೇ ಭಾಗ ಎ ಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ನೋಡ್ತೀವಿ. ಆ ಮೂಲಭೂತ ಕರ್ತವ್ಯದ ಭಾಗವಾಗಿ ಕೂಡ ನಾವು ಇತಿಹಾಸನ ಓದಬೇಕು. ಆಮೇಲೆ DPSP ಕೂಡ ನೋಡ್ತೀವಿ ನಾವು. ಸಂವಿಧಾನದ 4ನೇ ಭಾಗದಲ್ಲಿ DPSP ಯಲ್ಲಿರ್ತಕ್ಕಂಥ ಮಾಹಿತಿಗಳನ್ನು ಕೂಡ ನಾವು ಇಲ್ಲಿ ಇತಿಹಾಸದ ಭಾಗವಾಗಿ ನೋಡ್ತೀವಿ. ಸೊ ಈ ನೈತಿಕತೆಯನ್ನು ಅಳವಡಿಸಿಕೊಳ್ಳಲು ಇಂಡಿಯನ್ ಹಿಸ್ಟ್ರಿ ಮತ್ತು ಕರ್ನಾಟಕ ಹಿಸ್ಟ್ರಿ ಓದಂತ ಅವರು ಸಿಲೆಬಸಲ್ಲಿ ಕೊಟ್ಟಿದ್ದಾರೆ. ಏನು ನೈತಿಕತೆಯನ್ನು ನಾವು ಬೆಳೆಸ್ಕೋಗೋಸ್ಕರ ನಾವು ಇತಿಹಾಸನ ಓದಬೇಕಂತ ಅವರು ಇಂಡೈರೆಕ್ಟಾಗಿ ಸಿಲೆಬಸಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲೇನು ಪ್ರಶ್ನೆ ಬರುತ್ತಂದರೆ ವಿಶೇಷವಾಗಿ 4 ಸ್ಟೇಟ್ಮೆಂಟ್ 3-4 ಸ್ಟೇಟ್ಮೆಂಟ್ ಕೊಡ್ತಾರೋ, ಸರಿ ಯಾವುದು ತಪ್ಪು ಯಾವುದು ಅಂತ ಕೇಳ್ತಾರೆ. ಇಲ್ಲಾಂದರೆ ಇತ್ತೀಚಿನ ದಿನಗಳಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಎಲ್ಲಿ ಯಾವ ಜಾಸ್ತಿ ಕೇಳ್ತಾರಂದ್ರೆ ಅವರು ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನೋಡೋದಾದ್ರೆ ನಾವು ಮುಂಚೆ ಏನಾಗುತ್ತೆ ಅಂದ್ರೆ ರಾಜಕೀಯ ಇತಿಹಾಸ ಜಾಸ್ತಿ ಕೇಳ್ತಿದ್ರು. ಏನು ರಾಜಕೀಯ ಇತಿಹಾಸನ ಜಾಸ್ತಿ ಕೇಳ್ತಿದ್ರು. ಹೌದು, ರಾಜಕೀಯ ಇತಿಹಾಸ ಅಂದ್ರೆ ಏನು ಬರ್ತೈತಿ ಇಲ್ಲಿ? ಯುದ್ಧಗಳು ಬರ್ತಾವ, ಆಮೇಲೆ ಒಪ್ಪಂದಗಳು ಬರ್ತಾವ, ಆಮೇಲೆ ಯಾರು ಅಧಿಕಾರಕ್ಕೆ ಬಂದರು, ಅಧಿಕಾರ ಸ್ವೀಕಾರದ ಬಗ್ಗೆ ಸಂಬಂಧ ಪ್ರಶ್ನೆ ಕೇಳ್ತಿದ್ರು, ಮತ್ತು ರಾಜಧಾನಿಗೆ ಯಾವುದಾಗಿತ್ತು ಅಂತ ಕೇಳ್ತಿದ್ರು, ರಾಜಧಾನಿ ಯಾವುದಂತ ಕೇಳ್ತಿದ್ರು, ಇನ್ನೊಂದು ಲಾಂಛನ ಯಾವುದಂತ ಕೇಳ್ತಿದ್ರು, ಲಾಂಛನ ಯಾವುದಾಗಿತ್ತು ಅಂತ ಕೇಳ್ತಿದ್ರು, ಇಲ್ಲಾಂದ್ರೆ ಪ್ರಮುಖ ದೊರೆ ಯಾರು ಅಂತ ಕೇಳ್ತಿದ್ರು. ಏನು ಪ್ರಮುಖ ದೊರೆ ಯಾರು ಅಂತ ಪ್ರಶ್ನೆಗಳನ್ನು ಕೇಳ್ತಿದ್ರು. ಬಟ್ ಇವಾಗ ಏನಾಗಿತ್ತು ಅಂದ್ರೆ ಕಾಲಮಾನ ತಕ್ಕಂತೆ ಎಲ್ಲರೂ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ. ಈಗ KPSC ಅವರಾಗಲಿ KE ಅವರಾಗಲಿ ಯಾವ ಥರ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಅವರು. ಈ ಪಾಠಗಳನ್ನು ಕಡಿಮೆ ಮಾಡಿದ್ದಾರೆ ಅವರು. ಇವಾಗ ಮುಂಚೆ ಇದು ಏನಾಗಿತ್ತು ಅಂದ್ರೆ ಉದಾಹರಣೆಗೆ ನಾನು 10 ಪ್ರಶ್ನೆ ಹಿಂಗೆ ಕೇಳ್ತಿರತ್ತೆ ಅಂದ್ಕೊಳ್ಳಿ, ಇವಾಗ 2 ಪ್ರಶ್ನೆ ಅಥವಾ 3 ಪ್ರಶ್ನೆಗಳನ್ನು ಅವರು ಕೇಳ್ತಾ ಬರ್ತಿದ್ದಾರೆ ಇಲ್ಲಿ. ಆದ್ರೆ ಈಗ ಏನಾಗಿತ್ತು ಅಂದ್ರೆ ಯಾವ ಸೆಕ್ಷನ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಅಂದ್ರೆ ಅವರು ಕಲೆ, ವಾಸ್ತುಶಿಲ್ಪ, ಆಡಳಿತ, ಸಾಹಿತ್ಯ ಮತ್ತು ಕಲೆ ಮತ್ತು ಆಡಳಿತ, ವಾಸ್ತುಶಿಲ್ಪ, ಆಡಳಿತ ಆಯ್ತಾ, ಮತ್ತು ಇನ್ನಿತರ ಬೆಳವಣಿಗೆಗಳ ಮೇಲೆ. ಇನ್ನಿತರ ಬೆಳವಣಿಗೆ ಅಂದರೆ ಏನು ತಿಳ್ಕೊಬೇಕು ನೀವು? ಕರೆಂಟ್ ಅಫೇರ್ಸ್ ತಿಳ್ಕೊಬೇಕು. ಅದನ್ನ ಏನು ಕರೆಂಟ್ ಅಫೇರ್ಸ್ ಮೇಲೆ ಬೇಸ್ಡ್ ಇರ್ತಕ್ಕಂಥ ಕಲ್ಚರ್ ಸಾಂಸ್ಕೃತಿಕ ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾರೆ. ಏನಪ್ಪ ಈ ಸಾಂಸ್ಕೃತಿಕ ಪ್ರಶ್ನೆ ಅಂದ್ರೆ ನಾವು ನೋಡ್ಬೋದು. ಈಗ ಹೊಯ್ಸಳರ ಮೇಲಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ಬೋದು. ಹೊಯ್ಸಳರು ವಿಶೇಷವಾಗಿ ನಾವು ಏನು ನೋಡ್ತೀವಿ ಇಲ್ಲಿ ಯುನೆಸ್ಕೋ ವರ್ಲ್ಡ್ ಪಾರಂಪರಿಕ ತಾಣಗಳು ನೋಡ್ತಿರ್ತೀವಿ ಗೊತ್ತಾ? ಪಾರಂಪರಿಕ ತಾಣಗಳ ಬಗ್ಗೆ ಪ್ರಶ್ನೆಗಳನ್ನು ಇಂಡೈರೆಕ್ಟಾಗಿ ಕೇಳ್ಬೋದು. ಇದ್ರ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಅವರು. ಏನು ಆಡಳಿತ, ಸಾಹಿತ್ಯ, ಇನ್ನಿತರ ಬೆಳವಣಿಗೆ ಅಂದಾಗ ಸಾಂಸ್ಕೃತಿಕ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಸೊ ಇದರಲ್ಲಿ ಏನು ಮಾಡ್ತಿದ್ದಾರೆ ಅಂದ್ರೆ ಅವರು ಯಾವ ಥರ ಅಂದ್ರೆ ಈಗ 3 ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ಕಲೆ ಮತ್ತು ಶಿಲ್ಪ ವಾಸ್ತುಶಿಲ್ಪ 1 ಸ್ಟೇಟ್ಮೆಂಟ್ ಹಾಕಿರ್ತಾರೆ, ಆಡಳಿತದ ಬಗ್ಗೆ 1 ಸ್ಟೇಟ್ಮೆಂಟ್ ಹಾಕಿರ್ತಾರೆ, ಸಾಹಿತ್ಯ ಸಂಬಂಧಪಟ್ಟಂತೆ 1 ಸ್ಟೇಟ್ಮೆಂಟ್ ಕೊಡ್ತಾರೆ, ಇನ್ನು ಸಂಸ್ಕೃತಿಗೆ ಸಂಬಂಧಪಟ್ಟಂತೆ 1 ಸ್ಟೇಟ್ಮೆಂಟ್ ಕೊಟ್ಟು ಟೋಟಲ್ 4 ಕೊಟ್ಟು 4 ಕೊಟ್ಟಿರ್ತಾರೆ. ಇದ್ರೊಳಗೆ ಎಷ್ಟು ಕರೆಕ್ಟ್ ಅಂತ ಕೇಳ್ತಾರೆ. ಹಿಂಗಾದಾಗ ಏನಾಗುತ್ತೆ ಅಂದರೆ ನಮ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಫೋಕಸ್ ಯಾವ ಥರ ಮಾಡ್ಬೇಕಂದ್ರೆ ಕರೆಕ್ಟಾಗಿ ನಾವು ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗ್ಬೇಕು. ಅವಾಗಲೇ ಅಲಾವುದ್ದೀನ್ ಖಿಲ್ಜಿ ಬಗ್ಗೆ ಹೇಳಿದೆ ನಾನು. ಸೊ ಸುಧಾರಣೆಗಳ ಮೇಲೆ ಹೆಚ್ಚಾಗಿ ಪ್ರಶ್ನೆಗಳು ಕೇಳ್ತಾರೆ. ಸುಧಾರಣೆಗಳ ಮೇಲೆ ಹೆಚ್ಚಾಗಿ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಿದ್ದಾರೆ. ಸೊ ಇವುಗಳ ಮೇಲೆ ಜಾಸ್ತಿ ಫೋಕಸ್ ಮಾಡಿರಿ. ಇವುಗಳನ್ನು ಬೇಸಿಕ್ ಆಲ್ರೆಡಿ ಸಾಕಷ್ಟು ಸಲ ಓದ್ಬಿಟ್ಟಿದ್ರಿ ನೀವು. ಇವನೇನು ಮೇಲಿನ ಮೇಲೆ ಓದೋದು ಅವಶ್ಯಕತೆ ಇರಲ್ಲ. ಜಸ್ಟ್ ಒಂದು ಶಾರ್ಟ್ ನೋಟ್ಸ್ ಮಾಡ್ಕೊಂಡು ರಿವಿಷನ್ ಮಾಡಿರಿ. ಸೊ ಈ ಪಾರ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿರಿ. ಅವಾಗ ಏನಾಗುತ್ತೆ ಅಂದರೆ ಸಿಲೆಬಸ್ ಕವರ್ ಆಗುತ್ತೆ, ನಿಮ್ಮ ಒಂದು ಮಾರ್ಕ್ಸ್ಗಳ ಮೌಲ್ಯ ಮತ್ತು ಹೆಚ್ಚಿನ ಮಾರ್ಕ್ಸ್ಗಳನ್ನು ಪಡ್ಕೊಳ್ಬೋದು ನೀವು. ನೆಕ್ಸ್ಟ್ ನೋಡೋಣ ನಾವು ಇನ್ನು ಇತಿಹಾಸ ಸಂಬಂಧಪಟ್ಟಂಗೆ ಇಷ್ಟ ನಾನು ಕರ್ನಾಟಕ ಮತ್ತು ಇಂಡಿಯನ್ ಹಿಸ್ಟ್ರಿ 2 ಒಂದೇ. ಅದು ಇಲ್ಲೇನು ಕೊಟ್ಟಿದ್ದಾರೆ ಅವರು? ನೆಕ್ಸ್ಟ್ ಭಾರತದ ಸಂವಿಧಾನ ಕೊಟ್ಟಿದ್ದಾರೆ ಅವರು. ಏನು ಭಾರತದ ಸಂವಿಧಾನ ನೋಡಿ, ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ. ಸಾರ್ವಜನಿಕ ಆಡಳಿತ ಅಂತ ಆಲ್ರೆಡಿ ಹೇಳಿದ್ದೆ ನಾನು. ಇಲ್ಲಿ ಸಮಾಜ ವಿಜ್ಞಾನ ವಿಷಯಗಳು ಸಂಬಂಧಪಟ್ಟಂಗೆ ಇಲ್ಲಿ ಅದರಲ್ಲಿ ಕೂಡ ನೋಡಿದ್ದೀವಿ. ಬಟ್ ಇಲ್ಲಿ ಏನೈತೆ ಅಂದ್ರೆ ಸಪ್ರೇಟಾಗಿ ಕೊಟ್ಟಿದ್ದಾರೆ ಸಾರ್ವಜನಿಕ ಆಡಳಿತ ಮತ್ತು ಭಾರತ ಸಂವಿಧಾನ. ಸರಿ, ಇಲ್ಲೇನು ನೋಡೋಣ ಇದ್ರ ಬಗ್ಗೆ ಏನು ಸ್ವಲ್ಪ ಡಿಸ್ಕಸ್ ಮಾಡೋಣ. ಏನು ಭಾರತದ ಸಂವಿಧಾನ ಹೌದಾ? ಈ ಭಾರತ ಸಂವಿಧಾನ ಒಳಗೆ ಯಾವ ಥರ ಪ್ರಶ್ನೆ ಕೇಳ್ಬೋದು ಇಲ್ಲಿ ನೋಡೋದಾದ್ರೆ ನಾವು ಮೇಕಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಂದ ಸ್ಟಾರ್ಟ್ ಮಾಡ್ಕೋಬೇಕು. ಮೇಕಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ಲಿಂದ ಅಂದರೆ ನಾವು
ಎಲ್ಲಿಂದ ನೋಡ್ತೀವಿ ಅಂದ್ರೆ 1773ರ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟ್, ಏನು ರೆಗ್ಯುಲೇಟಿಂಗ್ ಆ್ಯಕ್ಟ್ಗಳ ಮೂಲಕ ನಾವು ಸ್ಟಾರ್ಟ್ ಮಾಡ್ತೀವಿ. ಸರಿ, ಅಲ್ಲಿಂದ ಹಿಡ್ಕೊಂಡು ನಾವು 1950 ಜನವರಿ 26ವರೆಗೆ ಕೂಡ ನಾವು ಮೇಕಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ನೋಡ್ತಿರ್ತೀವಿ. ಅದಾದಮೇಲೆ ಅಲ್ಲಿಂದ ಹಿಡ್ಕೊಂಡು ಈ ಅಷ್ಟು ಪ್ರೆಸೆಂಟ್ 106ನೇ ತಿದ್ದುಪಡಿವರೆಗೂ ಕೂಡ ನಾವು ಸಂವಿಧಾನವನ್ನು ಓದ್ಕೋಬೇಕು. ಇದು ಇಲ್ಲಿ ತನಕ ಪ್ರಶ್ನೆಗಳನ್ನು ಕೇಳ್ತಾರೆ ಅವರು. ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತಿದ್ದುಪಡಿಯನ್ನು ಮತ್ತು ಕಾಯ್ದೆಗಳನ್ನು ನೋಡೋದಾದರೆ 1773ರ ಒಂದು ಕಾಯ್ದೆ ನೋಡೋಣ. ಇಲ್ಲಿ 1773ರ ಒಂದು ಕಾಯ್ದೆ ನೋಡೋಣ. ಏನಿದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಕರೀತಾರೆ. ನಮಗೆ ನಾವು ಕನ್ನಡದಾಗ ನಿಯಂತ್ರಣ ಕಾಯ್ದೆ ಅಂತ ಕರೀತೀವಿ. ನಿಯಂತ್ರಣ ಕಾಯ್ದೆ, ಹೌದು, ನಿಯಂತ್ರಣ ಕಾಯ್ದೆ ಯಾರನ್ನ? ಈಸ್ಟ್ ಇಂಡಿಯಾ ಕಂಪನಿ ನಿಯಂತ್ರಣ ಮಾಡೋದು. ಏನು ಆ್ಯಕ್ಟ್ ಸ್ಟಾರ್ಟ್ ಆಯಿತು ಯಾವಾಗ? 1773ರಲ್ಲಿ. ಯಾವ ಕಾಯ್ದೆ ಅದು? ನಿಯಂತ್ರಣ ಕಾಯ್ದೆ. ಯಾರು ನಿಯಂತ್ರಣ ಮಾಡಬೇಕು? ಈಸ್ಟ್ ಇಂಡಿಯಾ ಕಂಪನಿಯನ್ನು ನಿಯಂತ್ರಣ ಮಾಡಬೇಕು. ಸೊ ಈಸ್ಟ್ ಇಂಡಿಯಾ ಕಂಪನಿಯನ್ನು ಯಾಕೆ ನಿಯಂತ್ರಣ ಮಾಡಬೇಕು? ಇದು ನಿಯಂತ್ರಣ ಮಾಡೋದ್ರಿಂದ ಭಾರತದ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಏನು ಬದಲಾವಣೆಗಳಾದವು, ಇದರಿಂದ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ಮತ್ತು ಬ್ರಿಟಿಷ್ ಪಾರ್ಲಿಮೆಂಟು ಯಾವ ಥರ ಒಂದು ಬೆಳವಣಿಗೆಯನ್ನು ತೆಗೆದುಕೊಂಡ್ಬಂದಿತ್ತು ಅನ್ನೋದನ್ನು ಈ ಕಾಯ್ದೆ ಮೂಲಕ ಅವರು ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಹೌದಾ, ಈಸ್ಟ್ ಇಂಡಿಯಾ ಕಂಪನಿ ಪೂರ್ವದಲ್ಲಿ ಸ್ಥಾಪನೆ ಆದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ 2 ಥರ ಇರುತ್ತೆ. ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆದಾಗ ಏನಾಗುತ್ತೆ ಅಂದ್ರೆ ಮೂಲತಃವಾಗಿ ನಾವು ಎಲ್ಲಿ ನೋಡ್ತೀವಿ? ಇಂಗ್ಲೆಂಡಲ್ಲಿ ನೋಡ್ತೀವಿ. ಇದರ ಒಂದು ಉದ್ದೇಶ ಏನಿತ್ತು? ಕಾಯ್ದೆಯ ಉದ್ದೇಶಗಳನ್ನು ನೋಡ್ತೀವಿ ನಾವು. ಕಾಯ್ದೆಯ ಉದ್ದೇಶ ನೋಡ್ತೀವಿ. ಕಾಯ್ದೆಯ ಉದ್ದೇಶಗಳನ್ನು ನೋಡ್ಕೋಬೇಕು ಫಸ್ಟು. ಮತ್ತು ಪ್ರಶ್ನೆ ಏನಂದರೆ ಇನ್ನೊಂದು, ಈ ಕಾಯ್ದೆಯನ್ನು ಯಾಕೆ ಜಾರಿಗೆ ತಂದರು? ಅದಕ್ಕೇನೈತಿ ಕಾರಣ ಅಂತ ಹೇಳ್ತೀವಿ ನಾವು. ಈ ಕಾರಣಗಳನ್ನು ನೋಡ್ಕೋಬೇಕು. ಸೊ ಇಲ್ಲೇನಾಗುತ್ತೆ ಅಂದ್ರೆ ಉದ್ದೇಶ ಏನಾಗುತ್ತೆ ಅಂದ್ರೆ ಫಸ್ಟ್ ಕಂಟ್ರೋಲ್ ಆಫ್ ದಿ ಈಸ್ಟ್ ಇಂಡಿಯಾ ಕಂಪ್ನಿ. ವೈ ಪ್ರಶ್ನೆ ಮಾಡೋದು ಇಲ್ಲಿ ಏನಾಗುತ್ತೆ ಅಂದ್ರೆ ಈಸ್ಟ್ ಇಂಡಿಯಾ ಕಂಪ್ನಿ ತುಂಬ ಭ್ರಷ್ಟಾಚಾರದಲ್ಲಿ ತೊಡಗಿರುತ್ತೆ. ಸೊ ಈ ಭ್ರಷ್ಟಾಚಾರ ತೊಡಗಿದಾಗ ಏನಾಗುತ್ತೆ ಅಂದ್ರೆ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಹಲವು ವಿಚಾರಗಳಲ್ಲಿ ಅದು ತುಂಬ ಸರಿ ಅನಿಸಲ್ಲ. ಸೊ ಅದಕ್ಕೋಸ್ಕರ ಇದನ್ನು ನಿಯಂತ್ರಣ ಕಾಯ್ದೆನ ಜಾರಿಗೆ ತರ್ತಾರೆ. ಸೊ ನಿಯಂತ್ರಣ ಜಾರಿಗೆ ತಂದಾದ್ಮೇಲೆ ಭಾರತದಲ್ಲಿರ್ತಕ್ಕಂಥ ಬಂಗಾಳದ ಗವರ್ನರ್ ಏನದ? ಬಂಗಾಳದ ಗವರ್ನರ್ ಏನಾಗತ್ತ ಅಂದ್ರೆ ಬಂಗಾಳದ ಗವರ್ನರ್ ಜನರಲ್ ಅಂತ ಪದ ಸೇರಿಸ್ತಾರೆ. ಇದಕ್ಕೆ ಜನರಲ್, ಹೌದು. ಈ ಜನರಲ್ ಪದ ಯಾಕೆ ಸೇರಿಸಿದ್ರು? ಬಂಗಾಳ ಗವರ್ನರ್ ಅಟ್ಟ ಇಡ್ಬೋದಾಗಿತ್ತಲ್ಲ. ಕ್ವಶನ್ ಆಗತ್ತೆ ಇಲ್ಲಿ ವಿಶೇಷವಾಗಿ. ಇದರ ಕಾನ್ಸೆಪ್ಟ್ ನೋಡೋಣ ಸ್ನೇಹಿತರೆ, 1 ಸೆಕೆಂಡು ಕಾನ್ಸೆಪ್ಟ್ ನೋಡೋಣ. ಏನು ಬಂಗಾಳದ ಗವರ್ನರ್ ಜನರಲ್. ಮುಂಚೆ ಏನಾಗಿತ್ತು? ಕಾಯ್ದೆ ಬರೋಕ್ಕಿಂತ ಪದದಲ್ಲಿ ಕೇವಲ ಏನಿತ್ತು? ಕೇವಲ ನಾವು ಗವರ್ನರ್ ಪದವನ್ನು ಮಾತ್ರ ನೋಡಿದ್ದೀವಿ. ಬಟ್ ಇದಕ್ಕೆ ಏನು ಮಾಡಿದ್ರು? ಜನರಲ್ ಅಂತ ಪದವನ್ನು ಆ್ಯಡ್ ಮಾಡ್ತಾರೆ. ಹೌದು, ಗವರ್ನರ್ ಅಂದರೆ ಏನು? ಆಡಳಿತಾತ್ಮಕ ಅಧಿಕಾರಿ. ಹಾಗಾದ್ರೆ ಜನರಲ್ ಎಂಬ ಪದವನ್ನು ಎಲ್ಲಿ ಬಳಕೆ ಮಾಡ್ತಾರೆ ಅದು ಮ್ಯಾಟ್ರ್ ಆಗುತ್ತೆ. ಜನರಲ್ ಪದ ಯಾಕೆ ಬಳಕೆ ಮಾಡ್ತಾರೆ, ಎಲ್ಲಿ ಬಳಕೆ ಮಾಡ್ತಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ವಿಶೇಷವಾಗಿ ನಾವು ಏನು ನೋಡ್ತೀವಿ, ಈ ಮಿಲಿಟರಿ ಸಿಸ್ಟಮಲ್ಲಿ ಜನರಲ್ ಪದವನ್ನು ಹೆಚ್ಚಾಗಿ ನೋಡ್ತೀವಿ ನಾವು. ಏನಂತಂದರೆ ನೀವು ನೋಡ್ಬೋದು, ಏನಂತ ಲೆಫ್ಟಿನೆಂಟ್ ಜನರಲ್ ಬೇರೆ ಬೇರೆ ವಿಧಾನಗಳಲ್ಲಿ ನೋಡ್ತೀವಿ. ಸೊ ಈ ಜನರಲ್ ಪದವನ್ನು ಎಲ್ಲಿ ನೋಡ್ತೀವಿ ಅಂದ್ರೆ ಮಿಲಿಟರಿ ವ್ಯವಸ್ಥೆಯಲ್ಲಿ ನೋಡ್ತೀವಿ. ಸೊ ಮೊದಲಿಗೆ ಏನಾಗುತ್ತೆ, ಈ ಕಾಯ್ದೆ ಬರೋಕ್ಕಿಂತ ಮೊದಲಿನಿಂದ ಬಂಗಾಳದ ಒಂದು ಗವರ್ನರ್ಗೆ ಕೇವಲ ಆಡಳಿತಾತ್ಮಕ ಅಧಿಕಾರ ಮಾತ್ರ ಕೊಟ್ಟಿದ್ರು. ಆದರೆ ಈ 1773ರ ಕಾಯ್ದೆ ಮೂಲಕ ಏನಾಗುತ್ತೆ ಅಂದ್ರೆ ಮಿಲಿಟರಿ ಅಧಿಕಾರಗಳನ್ನು ಕೂಡ ಕೊಡ್ತಾರೆ. ಯಾರಿಗೆ? ಗವರ್ನರ್ಗೆ. ಸೊ ಅದಕ್ಕಾಗಿ ಏನಾಗುತ್ತೆ ಅಂದ್ರೆ ಗವರ್ನರ್ ಪದಕ್ಕೆ ಜನರಲ್ ಅಂತ ಪದವನ್ನು ಸೇರಿಸ್ತಾರೆ. ಅಲ್ಲಿ ಏನು ಗವರ್ನರ್ ಜೊತೆ ಏನಾಗುತ್ತೆ ಜನರಲ್ ಪದವನ್ನು ಸೇರಿಸ್ತಾರೆ. ಸೊ ಗವರ್ನರ್ಗೆ ಏನಾಗುತ್ತೆ ಅಂದ್ರೆ ಬಂಗಾಳದ ಗವರ್ನರ್ಗೆ ಮೊದಲು ಆಡಳಿತಾತ್ಮಕ ಅಧಿಕಾರ ಇರ್ತಾನೆ. ಅದ್ರ ಜೊತೆ ಆಡಳಿತಾತ್ಮಕ ಅಧಿಕಾರಿ ಅಂದರೆ ನೀವು ತಿಳ್ಕೊಬೇಕು ಸ್ನೇಹಿತರೆ, ಇಲ್ಲಿ ಕೇವಲ ಕಂದಾಯ ಅಧಿಕಾರಿಗಳು ಮಾತ್ರ ಇರುತ್ತೆ. ಇಲ್ಲಿ ಕಂದಾಯ ಅಧಿಕಾರಿಗಳು, ಈ ಕಂದಾಯ ಅಧಿಕಾರಿಗಳ ಜೊತೆ ಮಿಲಿಟರಿ ಅಧಿಕಾರಿಗಳನ್ನು ಕೊಡ್ತಾರೆ. ಸೊ ಮಿಲಿಟರಿ ಅಧಿಕಾರಿ ಯಾಕೆ ಕೊಡ್ತಾರೆ ಅಂದರೆ ಈ ಕಾಯ್ದೆ ಬರೋಕ್ಕಿಂತ ಪೂರ್ವದಲ್ಲಿ ಭಾರತದಲ್ಲಿ 3 ಬ್ರಿಟಿಷ್ ಪ್ರಾಂತ್ಯಗಳಿದ್ದು. ಒಂದು ಬಂಗಾಳ, ಇನ್ನೊಂದೇನು ನೋಡ್ತೀವಿ ನಾವು? ಬಾಂಬೆ ನೋಡ್ತೀವಿ, ಆಮೇಲೆ ಮದ್ರಾಸ್ ನೋಡ್ತೀವಿ. ಸೊ ಇಷ್ಟು
ಆ 3 ಪ್ರಾಂತ್ಯಗಳನ್ನು ಕೂಡ ನಾವು ಇಲ್ಲಿ 3 ಪ್ರಾಂತ್ಯಗಳು ಯಾರ್ದು ಬ್ರಿಟಿಷ್ ಪ್ರಾಂತ್ಯಗಳಿದ್ದು. ಸೊ ಏನಾಗುತ್ತೆ ಅಂದರೆ ಈ ಕಾಯ್ದೆ ಬರೋಕ್ಕಿಂತ ಪೂರ್ವದಲ್ಲಿ ಬಂಗಾಳದ ಗವರ್ನರ್ ಬಂಗಾಳದ ಗವರ್ನರ್ ಏನೋ ತನ್ನ ಪಾಡಿಗೆ ಕೆಲಸ ಮಾಡ್ಕೋತು ಮಜಾ ಮಾಡ್ಕೋತಿದ್ದ. ಈ ಬಾಂಬೆ ಮತ್ತು ಮದ್ರಾಸ್ದವರು ತಮ್ಮ ಪಾಡಿ ತಾವು ಏನು ಕೆಲಸ ಮಾಡ್ಕೊಳ್ಳೋದು ಮಜಾ ಮಾಡೋದು ಒಬ್ರಿಗೊಬ್ರು ತಾಳಮೇಳ ಇರಲಿಲ್ಲ. ಈ ಕಾಯ್ದೆಗಳ ಈ ಜಾರಿಗೆ ತರೋದ್ರ ಮೂಲಕ ಏನು ಈ ಕಾಯ್ದೆ ಜಾರಿಗೆ ತರೋದ್ರ ಮೂಲಕ ಏನಾಗುತ್ತೆ ಅಂದ್ರೆ ಈ ಕಾಯ್ದೆ ಜಾರಿಗೆ ತರೋದ್ರ ಮೂಲಕ ಇವರು ಬಾಂಬೆ ಮತ್ತು ಈ ಮದ್ರಾಸ್ದಾರಲ್ಲ ಇವರಿಬ್ಬರು ಏನು ಮಾಡ್ತಾರಂದ್ರೆ ಇವು ನಿಯಂತ್ರಣಕ್ಕೆ ತೊಗೊಂಬರ್ತಾರೆ. ಇಲ್ಲಿ ಯಾರ ನಿಯಂತ್ರಣಕ್ಕೆ? ಬಂಗಾಳದ ಗವರ್ನರ್ ಜನರಲ್. ಸೊ ಈ ಇಬ್ಬರು ಆಡಳಿತಾತ್ಮಕ ಅಧಿಕಾರಿಗಳಿದಾರಲ್ಲ ಇವರು ಯಾರು? ಈ ಬಾಂಬೆ ಮತ್ತು ಮದ್ರಾಸ್ ಗವರ್ನರ್ಗಳು. ಇವ್ರಿಗೆ ಗವರ್ನರ್ ಪದ ಮಾತ್ರ ಉಳಿತಿಲ್ಲಿ, ಜನರಲ್ ಬರಲಿಲ್ಲ. ಇವ್ರು ಏನಂತಂದ್ರೆ ಇವರಿಗೆ ಗವರ್ನರ್ ಪದ ಅಷ್ಟೇ ಬಂತು, ತಿಳ್ಕೊಡ್ರಿ. ಏನಂತಂದ್ರೆ ಗವರ್ನರ್ ಪದ ಮಾತ್ರ ಉಳಿತು. ಸೊ ಇವರಿಬ್ಬರು ಮದ್ರಾಸ್ ಮತ್ತು ಬಾಂಬೆ ಇವ್ರನ್ನ ಯಾರು ಅಂಡರ್ ತೊಗೊಂಬಂದ್ರೆ ಬಂಗಾಳದ ಗವರ್ನರ್ ಜನರಲ್ ಅಂಡರ್ಗೆ ತೊಗೊಂಬರ್ತಾರೆ. ಸೊ ಇಷ್ಟು ವಿಚಾರಗಳನ್ನು ಕಾನ್ಸೆಪ್ಟ್ ಬೇಸ್ಡ್ ನೋಡ್ಕೊತ ಹೋಗ್ಬೇಕಾಗತ್ತೆ. ಸೊ ಇನ್ನೂ 10 ಹಲವು ವಿಚಾರಗಳನ್ನು ನಾನು MCQ ಸೆಷನಲ್ಲಿ ನಿಮಗೆ 1 by 1 ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಕಂಪ್ಲೀಟ್ ನಿಮಗೆ ಚಿತ್ರಣ ಕೊಡೋಕೆ ಇಲ್ಲಿ ಸಾಧ್ಯ ಆಗ್ತಿಲ್ಲ ನನಗೆ. ನೆಕ್ಸ್ಟ್ ಈ ಒಂದು ಭಾರತದ ಸಂವಿಧಾನದಲ್ಲಿರ್ತಕ್ಕಂಥ ಬೇರೆ ಬೇರೆ ವಿಚಾರಗಳನ್ನು ನೋಡೋದಾದ್ರೆ ನಾವು ಮೇಕಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ಲಿ 1773 ಹಿಡ್ಕೊಂಡು ಸ್ಟಾರ್ಟ್ ಆಯಿತು. ಆಮೇಲೆ ಸಂವಿಧಾನದ ಒಂದು ರಚನೆ ಸ್ಟಾರ್ಟ್ ಆಗುತ್ತಾ, ಭಾರತಕ್ಕೆ ಒಂದು ಸಂವಿಧಾನ ಇರಬೇಕಂತ ಸ್ಟಾರ್ಟ್ ಆಗುತ್ತಾ. ನಾವು ವಿಶೇಷವಾಗಿ 1928ರ ನೆಹರು ವರದಿಯ ಮೂಲಕ ಏನಂತಂದ್ರೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಇದ್ರ ಜೊತೆ ಏನಾಗುತ್ತೆ ಅಂದ್ರೆ ಭಾರತಕ್ಕೆ ಒಂದು ಸಂವಿಧಾನ ಇರಬೇಕು, ಒಂದು ಸಂವಿಧಾನ ರಚನಾ ಸಭೆಯನ್ನು ಸ್ಟಾರ್ಟ್ ಮಾಡ್ಕೋಬೇಕು ಅಂತ MN ರಾಯ್ ಅವರು ಹೇಳ್ತಾರೆ. ರಚನಾ ಸಭೆ ಸ್ಟಾರ್ಟ್ ಮಾಡ್ಕೋಬೇಕಂತ. ಆಮೇಲೆ ಇನ್ನು ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬರುತ್ತಾ. ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಮುಂದೆ ಏನಾಗುತ್ತೆ ಅಂದ್ರೆ ಸಂವಿಧಾನ ರಚನೆ ಸ್ಥಾಪನೆ ಮಾಡ್ಬೇಕಂತ ಹೇಳುತ್ತೆ. ಆಮೇಲೆ ಸಂವಿಧಾನ ರಚನಾ ಸಭೆ ಸ್ಥಾಪನೆ ಆಗುತ್ತಾ. ಸಂವಿಧಾನ ರಚನಾ ಸಭೆ ಕೂಡ ಸ್ಥಾಪನೆ ಆಗುತ್ತಾ. ಮೊದಲಿಗೆ ನಾವು ಸಂವಿಧಾನ ರಚನಾ ಸಭೆಯ ಮೊದಲ ಒಂದು ಹಂಗಾಮಿ ಅಧ್ಯಕ್ಷರನ್ನ ಯಾರು ನೋಡ್ತೀವಿ ನಾವು? ಸಚ್ಚಿದಾನಂದ ಸಿನ್ಹಾ ನೋಡ್ತೀವಿ. ಆಮೇಲೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ನೋಡ್ತೀವಿ. ಪ್ರಸಾದಗಳನ್ನ ನೋಡ್ತೀವಿ. ಇದಾದ್ಮೇಲೆ ಸಂವಿಧಾನವನ್ನು 1950 ಜನವರಿ 26 ಮತ್ತು ಅದನ್ನ ಅಳವಡಿಸ್ಕೊಂಡ ದಿನಾಂಕ ಮತ್ತು ರಾಷ್ಟ್ರಧ್ವಜ ಅಳವಡಿಸ್ಕೊಂಡ ದಿನಾಂಕ, ಹೀಗೆ ಭಾರತದ ಸಂವಿಧಾನ ಆರಂಭಿಕ ಬೆಳವಣಿಗೆಗಳನ್ನು ನಾವು ಇಲ್ಲಿ ನೋಡ್ತಾ ಬರ್ತೀವಿ. ಹಾಗಾಗಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ನಾವು ನೋಡಬೇಕಾಗಿತ್ತೆ. ಸೊ ನೆಕ್ಸ್ಟ್ ಏನಂದ್ರೆ ನಾವು ಸ್ಟಾರ್ಟಿಂಗ್ ನೋಡ್ತೀವಿ ಭಾರತದ ಭೂಪ್ರದೇಶ ನೋಡ್ತೀವಿ. ಮೊದಲೇ ಭಾಗದಲ್ಲಿ ಭಾರತದ ಭೂಪ್ರದೇಶ. ಆಮೇಲೆ ಪೌರತ್ವ ಕುರಿತಾಗಿ ಮಾಹಿತಿಯನ್ನು ನೋಡ್ತೀವಿ. ಆಮೇಲೆ ಮೂಲಭೂತ ಹಕ್ಕುಗಳ ಕುರಿತಾಗಿ ಮಾಹಿತಿಗಳನ್ನು ನಾವು ತಿಳ್ಕೊಬೇಕಿಲ್ಲಿ. ಮೂಲಭೂತ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೇಕು. ಅದಕ್ಕಿಂತ ಪೂರ್ವದಲ್ಲಿ ನಾವೇನು ನೋಡ್ತೀವಿ? ಸಂವಿಧಾನದ ಒಂದು ಪೀಠಿಕೆಯನ್ನು ನೋಡ್ಕೋಬೇಕು. ಆಮೇಲೆ ಮೂಲಭೂತ ಹಕ್ಕು ಮೇಲೆ DPSPಗಳನ್ನು ನೋಡ್ಕೋಬೇಕು. DPSP ಆದಮೇಲೆ ನಾವು ಫಂಡಮೆಂಟಲ್ ಡ್ಯೂಟೀಸ್ಗಳನ್ನು ನೋಡ್ಕೋಬೇಕು. ಆಮೇಲೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳನ್ನು ತಿಳ್ಕೊಬೇಕು. ಸೊ ಕಂಪ್ಲೀಟ್ ಆಗಿ MCQ ಸೆಷನ್ ಬರ್ತಂದ ಆ MCQ ಸೆಷನ್ ಒಳಗೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳನ್ನು ನೋಡ್ಕೊತ ಹೋಗ್ತೀನಿ. ಸೊ ಹೀಗೆ 1 by 1 ನೀವೇನು ಮಾಡ್ಕೋಬೇಕಂದ್ರೆ ಡೈರೆಕ್ಟು ಇಂಡೈರೆಕ್ಟ್ ಆಗಿರ್ತಕ್ಕಂಥ ಮಾಹಿತಿಗಳನ್ನ 360 ಡಿಗ್ರಿಯಲ್ಲಿ ಓದ್ಕೋಬೇಕು. ಸಂವಿಧಾನ ನೋಡಿದೀವ, ಇನ್ನು ಇದು ನೋಡೋಣ. ನೆಕ್ಸ್ಟ್ ಟಾಪಿಕ್ ಇರುತ್ತೆ ನೋಡೋಣ. ಪ್ರಾಯೋಗಿಕ ಜ್ಞಾನ. ಪ್ರಾಯೋಗಿಕ ಜ್ಞಾನ. ಭಾರತ ಸಂವಿಧಾನ ಸಾರ್ವಜನಿಕ ಆಡಳಿತ ಆಯ್ತಾ. ಇನ್ನು ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯ. ಸೊ ಇದ್ರ ಬಗ್ಗೆ ನಾನು ನಿಮ್ಗೆ ಜಾಸ್ತಿ ಹೇಳಲ್ಲ. ವಿಶೇಷವಾಗಿ ಮೆಂಟಲ್ ಎಬಿಲಿಟಿ ಬಗ್ಗೆ ಇಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಮೆಂಟಲ್ ಎಬಿಲಿಟಿ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಈ ಮೆಂಟಲ್ ಎಬಿಲಿಟಿ ಸಂಬಂಧಿಸಿದಂಥ ಮಾಹಿತಿಗಳನ್ನು ನೀವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮುಂದಿನ ಒಂದು MCQ ಸೆಷನ್ನಲ್ಲಿ ನಮ್ಮ ವಿಕಾಸ್ ಸರ್ ಜೊತೆ ಡಿಸ್ಕಷನ್ ಮಾಡ್ತೀನಿ. ನಿಮಗೆ ಆನ್ಲೈನ್ ಕ್ಲಾಸಸ್ಗಳಲ್ಲಿ ಮತ್ತು ಒಂದು ಯೂಟ್ಯೂಬ್ ಕ್ಲಾಸ್ಗಳನ್ನು ಮಾಡಿಸ್ತೀನಿ ಅದ್ರ ಜೊತೆ. ಆಮೇಲೆ ನಾವು ಇಲ್ಲೇನು ನೋಡ್ತೀವಿ ಅಂದ್ರೆ ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳನ್ನು ನೋಡ್ತೀವಿ ಸ್ನೇಹಿತರೆ. ಕರ್ನಾಟಕದ ಒಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳನ್ನು ಇಲ್ಲಿ ಡಿಸ್ಕಷನ್ ಮಾಡಬೇಕು. ಇಲ್ಲೇನು ಕರ್ನಾಟಕದ ಸಾಮಾಜಿಕ ಮತ್ತು
ಸಾಂಸ್ಕೃತಿಕ ಇತಿಹಾಸ ಅಂತ ಕೇಳಿದಾಗ ನೋಡಿ ನಿಮ್ಗೆ ಹೇಳಿ ನಾನು ಆಲ್ರೆಡಿ ಕರೆಂಟ್ ಅಫೇರ್ಸ್ ಇದು ಕೂಡ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ಸ್ ಇದು. ಯಾಕಂದರೆ ಎಲ್ಲ ಮೋಸ್ಟ್ ಪ್ರೊಬಬಲ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ರಶ್ನೆಗಳನ್ನು ಕೇಳ್ತಾರೆ. ಸಾಂಸ್ಕೃತಿಕ ಇತಿಹಾಸದಾಗ ನಿಮ್ಗೆ ಹೇಳಿದೆ ನಾನು ಏನು ಹೊಯ್ಸಳರ ಒಂದು ಕಲೆ ವಾಸ್ತುಶಿಲ್ಪ ಸಂಬಂಧಪಟ್ಟಾಗ ನಾವು ಏನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಏನು ಎರಡಾಗಿದ್ದನ್ನು ನೋಡ್ತೀವಿ ನಾವು ಕರ್ನಾಟಕದ ಒಂದು ಇತ್ತೀಚಿನ ಬೆಳವಣಿಗೆ ನೋಡೋದಾದರೆ. ಸೊ ಅದ್ರ ಬಗ್ಗೆ ಮಾಹಿತಿಗಳನ್ನು ಸಾಂಸ್ಕೃತಿಕ ಇತಿಹಾಸದಲ್ಲಿ ಕೇಳ್ತಾರೆ. ಇನ್ನು ವಿಶೇಷವಾಗಿ ಸಾಂಸ್ಕೃತಿಕ ಅಂದರೆ ಜಾನಪದ ಕಲೆಗಳ ಬಗ್ಗೆ ಕೇಳ್ತಾರೆ, ಜಾನಪದ ಕಲೆಗಳ ಬಗ್ಗೆ. ಆಮೇಲೆ ನೃತ್ಯಗಳ ಬಗ್ಗೆ ಪ್ರಶ್ನೆಗಳು ಕೇಳ್ತಾರೆ. ಆಮೇಲೆ ಜನಾಂಗಗಳ ಬಗ್ಗೆ ಪ್ರಶ್ನೆಗಳು ಕೇಳ್ತಾರೆ, ಜನಾಂಗಗಳ ಪ್ರಶ್ನೆ ಕೇಳ್ತಾರೆ. ಮತ್ತು ಜಾತಿಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಹೀಗೆ ಕರ್ನಾಟಕದ ಒಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ ನೋಡಿದಾಗ ತುಂಬ ಅದ್ಭುತವಾಗಿರ್ತಕ್ಕಂಥ ಮಾಹಿತಿಗಳನ್ನು ನಾವಿಲ್ಲಿ ನೋಡ್ಕೋಬೇಕಾಗತ್ತೆ. ವಿಶೇಷವಾಗಿ KS ಮೇನ್ಸ್ ಸಂಬಂಧಪಟ್ಟಂಥ ಒಂದು ಮಾಹಿತಿ ಇದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ಒಂದು ನೋಡೋದಾದ್ರೆ ನಾವು. ಸೊ ನೆಕ್ಸ್ಟ್ ಏನೈತೆ ನೋಡೋಣ ಇದ್ರೊಳಗೆ. ನೆಕ್ಸ್ಟ್ ನೋಡೋಣ ಸ್ವಾತಂತ್ರ್ಯ ನಂತರದಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಸ್ನೇಹಿತರೆ. ಇದು ಪ್ರಶ್ನೆಗಳನ್ನು ಬಹಳ ಸಲ ಕೇಳಿದ್ದಾರೆ. ಇದನ್ನು ಗ್ರೂಪ್ ಸಿ ಸಿಲೆಬಸ್ ನೋಡಿ, KPSC ಮತ್ತು KA ಸಿಲೆಬಸ್ ಬೇರೆ ಬೇರೆ ಅಲ್ಲ. ನಿಮ್ಮ ತಲೆಯಿಂದ ಮೊದಲು ತೆಗೆದುಬಿಡ್ರಿ. KA ಸಿಲೆಬಸ್ ಗ್ರೂಪ್ ಸಿ ಮತ್ತು KPSC ಸಿಲೆಬಸ್ ಬೇರೆ ಬೇರೆ ಅಂತಂದ್ರೆ ಮೊದಲು ತಲೆಯನ್ನು ತೆಗೆದುಬಿಡ್ರಿ. ಯಾಕಂದ್ರೆ ಎರಡೂ ಸೇಮ್ ಸಿಲೆಬಸ್ ಐತಿ. ಇಲ್ಲಿ ಒಂದು ಆ ಸಿಲೆಬಸ್ನ ಒಂದು ಟೈಟಲ್ ಚೇಂಜ್ ಮಾಡಿರ್ಬೋದು ಹೊರತು ಸಿಲೆಬಸ್ ಮಾತ್ರ ಎರಡೂ ಸೇಮ್ ಐತಿದ್ದು. ಅದಕ್ಕೇನು ಡಿಫ್ರೆನ್ಸ್ ಇಲ್ಲ. ನೀವು ಕರ್ನಾಟಕದ ಭೂ ಸುಧಾರಣೆಗಳನ್ನು ಇಲ್ಲಿ ನೋಡ್ಕೋಬೇಕು. ನೆಕ್ಸ್ಟ್ ಅಂದ್ರೆ ನಾವು ಮುಂಚೆ ಏನಾಗಿತ್ತು ಅಂದ್ರೆ ಮೈಸೂರು ಗೇಣಿ ಕಾಯ್ದೆಯನ್ನು ನೋಡ್ತೀವಿ ನಾವು. ಮೈಸೂರು ಗೇಣಿ ಕಾಯ್ದೆಯನ್ನು ನೋಡ್ತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಬಿ ಡಿ ಜತ್ತಿ ಸಮಿತಿಯನ್ನು ನೋಡ್ತೀವಿ. ಸೊ ಹೀಗೆ 10 ಹಲವು ಸಮಿತಿಗಳನ್ನು ಈ ಒಂದು ಇದರಲ್ಲಿ ಭೂ ಸುಧಾರಣೆಗೆ ಸಂಬಂಧಿಸಿದಂಥ ನೋಡ್ಕೋಬೇಕು. ಇತ್ತೀಚೆಗೆ ನಾವು ಈಗ ಲಾಸ್ಟ್ ಟೈಮ್ BJP ಗೌರ್ಮೆಂಟ್ ಇದ್ದಾಗ ಏನಾಗುತ್ತೆ ಅಂದ್ರೆ ಇದನ್ನು ಮಾಡಿದ್ರು ಅವರು. ಒಂದು ಹೊಸ ಬದಲಾವಣೆಗಳನ್ನು ತೊಗೊಂಬಂದರು ಕಾಯ್ದೆಗೆ ಭೂ ಸುಧಾರಣಾ ಕಾಯ್ದೆಗೆ ಹೊಸದಾಗಿರ್ತಕ್ಕಂಥ ಒಂದು ಬದಲಾವಣೆಗಳನ್ನು ತಂದರು. ಅಲ್ಲಿ ಏನು ಮಾಡ್ತಾರಂದ್ರೆ ಭೂ ಸುಧಾರಣೆ ಕಾಯ್ದೆ ಸಂಬಂಧಪಟ್ಟಂಗೆ ಹೊಸ ಕಲಂಗಳನ್ನು ಆ್ಯಡ್ ಬರ್ತಾರೆ. ಇಲ್ಲಿ ಯಾವ ಒಂದು ಸೆಕ್ಷನನ್ನು ಆ್ಯಡ್ ಮಾಡಿದ್ರು, ಯಾಕೆ ಮಾಡಿದ್ರು, ಅದ್ರ ಉದ್ದೇಶ ಏನಾಗಿತ್ತು ಅನ್ನೋದನ್ನು ಪ್ರಶ್ನೆ ಕೇಳ್ತಾರೆ. ಸೊ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿ. ಲಾಸ್ಟ್ 2020-2022 ಅನ್ಕೋತೀನಿ. ಆ ಸಂದರ್ಭದಲ್ಲಿರ್ತಕ್ಕಂಥ ಬೆಳವಣಿಗೆಗಳನ್ನು ಭೂ ಸುಧಾರಣೆ ಸಂಬಂಧಪಟ್ಟಂಥ ಡೈರೆಕ್ಟ್ ಪ್ರಶ್ನೆಗಳನ್ನು ಕೇಳ್ತಾರೆ. 79A ಮತ್ತು B ಅಂತ ಒಂದು ಸೆಕ್ಷನ್ ಬರ್ತಾವ. 1961 ಭೂ ಸುಧಾರಣಾ ಕಾಯ್ದೆಗೆ ಏನು ಮಾಡ್ತಾರೆ, ತಿದ್ದುಪಡಿ ಜಾರಿ ತಂದು ಅಲ್ಲಿ ಈ ಕಲಂಗಳನ್ನು ಆ್ಯಡ್ ಮಾಡ್ತಾ ಹೋಗ್ತಾರೆ. ಸೊ ಅದ್ರ ಕುರಿತಾಗಿ ಗಮನ ಹರಿಸಿ. ನೆಕ್ಸ್ಟ್ ನಾವು ನೋಡೋಣ ಇಲ್ಲಿ ಸಿಲೆಬಸಲ್ಲಿ ಏನು ಕೊಟ್ಟದಂತ. ಎಲ್ಲಿ ನೋಡಿದ್ದೀವಿ ನಾವೀಗ ಭೂ ಸುಧಾರಣೆ ನೋಡಿದ್ದೀವಿ, ಹೌದಾ? ಸ್ವಲ್ಪ ನೋಡೋಣ ಮೇಲೆ ಭೂ ಸುಧಾರಣೆ ನೋಡಿದ್ದೀವಿ. ನೆಕ್ಸ್ಟ್ ನೋಡೋಣ ಭೂ ಸುಧಾರಣೆ ಮುಗಿತಿನ ಸಾಮಾಜಿಕ ಬದಲಾವಣೆ ಆಯಿತು. ನೆಕ್ಸ್ಟು ಕರ್ನಾಟಕದ ಅರ್ಥವ್ಯವಸ್ಥೆ, ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ ಪ್ರಶ್ನೆ ಕೇಳ್ತಾರೆ. ಅದ್ರ ಜೊತೆ ಪ್ರಸ್ತುತ ಸ್ಥಿತಿಗತಿ ಕುರಿತ ವಿಷಯಗಳು ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ. ಇದು ಏನಪ್ಪ ಅಂತ ನೋಡೋಣ ಅದ್ರ ಬಗ್ಗೆ. ಇಲ್ಲಿ ಕರ್ನಾಟಕದ ಎಕಾನಮಿ ಕೇಳಿದಾವ. ಕರ್ನಾಟಕ ಎಕಾನಮಿ ಬೇಸ್ಡ್ ಆನ್ ಕರೆಂಟ್ ಅಫೇರ್ಸ್. ಇಷ್ಟು ನೆನಪಿಟ್ಕೊಂಡ್ಬಿಡ್ರಿ ನೀವು. ಇದನ್ನ ಕೇಳ್ತಾರೆ ಅವ್ರು ಡೈರೆಕ್ಟ್. ಏನಂದ್ರೆ ಇಲ್ಲೇನು ಕೇಳ್ತಾರಪ್ಪ, ಕರ್ನಾಟಕ ಎಕಾನಮಿ ಅಂದಾಗ ಸೆನ್ಸಸ್ ಕೇಳ್ತಾರೆ, ಪಾಪ್ಯುಲೇಷನ್ ಸೆನ್ಸಸ್ ಕೇಳ್ತಾರೆ ಅವರು. ಪಾಪ್ಯುಲೇಷನ್ ಸೆನ್ಸಸ್ ಕೇಳ್ತಾರೆ. ಈ ಸೆನ್ಸಸ್ ಏನು ಕೇಳ್ತಾರಂದ್ರೆ ಜನನ ದರ ಎಷ್ಟೈತಿ, ಮರಣ ದರ ಎಷ್ಟೈತಿ ಅಂತ ಕೇಳ್ತಾರೆ. ಮತ್ತು ಲಿಂಗಾನುಪಾತ ಎಷ್ಟೈತಿ ಅಂತ ಕೇಳ್ತಾರೆ. ಆಮೇಲೆ ಏನದು ಲಿಂಗಾನುಪಾತ ಆಯಿತಾ, ಏನದು ಶೈಕ್ಷಣಿಕ ಒಂದು ಮಾಹಿತಿ ಕೇಳ್ತಾರೆ. ಶಿಕ್ಷಣದ ಒಂದು ಶೈಕ್ಷಣಿಕ ದರ ಎಷ್ಟೈತಿ ಕೇಳ್ತಾರೆ. ಆಮೇಲೆ ಏನು ಕೇಳ್ತಾರೆ, ಮತ್ತು ತಾಯಿ ಮರಣ ದರ ಕೇಳ್ತಾರೆ. ಸೊ ಈ ಎಕಾನಮಿ ಸಂಬಂಧಪಟ್ಟಂಥ ಸೆನ್ಸಸ್ ಬಗ್ಗೆ ಮಾಹಿತಿಗಳನ್ನ ಕೇಳ್ತಾರೆ. ಸೊ ಇದ್ರ ಜೊತೆ ಏನು ಕೇಳ್ಬೋದು, ನಮ್ಗೆ ಜಾಸ್ತಿ ಪರ್ ಕ್ಯಾಪಿಟಲ್ ಇನ್ಕಮ್ ಕೇಳ್ಬೋದು. ಎಷ್ಟು ಪರ್ ಕ್ಯಾಪಿಟಲ್ ಇನ್ಕಮ್, ಕರ್ನಾಟಕದ ಜನರ ತಲಾ ಆದಾಯ ಎಷ್ಟೈತೆ ಅಂತ ಕೇಳ್ಬೋದು. ಮತ್ತು ಒಂದು ನಮ್ಮ ಕರ್ನಾಟಕದ GDP ಎಷ್ಟೈತೆ ಅಂತ ಕೇಳ್ಬೋದು.
ಮತ್ತು ಪ್ರಸ್ತುತ ವಿದ್ಯಮಾನಗಳಿಗೆ ಸಂಬಂಧಿಸಿದಂಥ ರ್ಯಾಂಕ್ಗಳನ್ನ ಕೇಳ್ಬೋದು. ರ್ಯಾಂಕ್ ಅಂದರೆ ಯಾವುದಪ್ಪ? ನೀತಿ ಆಯೋಗ ಏನು ನೀತಿ ಆಯೋಗ ಪ್ರಕಟಿಸುವ ಒಂದು ರ್ಯಾಂಕ್ಗಳನ್ನ ಕೇಳ್ಬೋದು. ನಮ್ಮ ಕರ್ನಾಟಕ ಇದ್ರೊಳಗೆ ಎಷ್ಟೈತಿ, ಇಲ್ಲಿ ಎಷ್ಟೈತಿ ಅಂತ ನೀತಿ ಆಯೋಗದ ಸಂಬಂಧಿಸಿದಂಥ ಒಂದು ಮಾಹಿತಿಗಳನ್ನು ಇಲ್ಲಿ ಅವರು ಕೇಳ್ಬೋದು. ಇಷ್ಟು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಇನ್ನು ಈ ಎಕನಾಮಿ ಒಳಗೆ ಕರ್ನಾಟಕ ಎಕನಾಮಿಗೆ ಸಂಬಂಧಪಟ್ಟಂತೆ ಏನು ಕೇಳ್ಬೋದು ಅಂದರೆ ಅವರು ಎಕಾನಮಿಗೆ ಸಂಬಂಧಪಟ್ಟಂತೆ ಏನು ಕೇಳ್ಬೋದು ಅಂದರೆ ಇಂಡಸ್ಟ್ರಿಗಳನ್ನ ಕೇಳ್ಬೋದು. ಇಲ್ಲಿ ಇಂಡಸ್ಟ್ರಿಗಳನ್ನು ಕೇಳ್ಬೋದು, ಮತ್ತು ವಲಯಗಳನ್ನ ಕೇಳ್ಬೋದು, ಕೈಗಾರಿಕಾ ವಲಯಗಳ ಕುರಿತಾಗಿ ಮಾಹಿತಿಗಳನ್ನ ಕೇಳ್ಬೋದು. ಆಮೇಲೆ ಏನು ಕೇಳ್ಬೋದು? ಇತ್ತೀಚೆಗೆ ಜಾರಿ ತಂದಂಥ ಒಂದು ಕೈಗಾರಿಕಾ ನೀತಿಯನ್ನು ಕೇಳ್ಬೋದು ಅವರು. ಕೈಗಾರಿಕಾ ನೀತಿ ಯಾವ ವರ್ಷ ಎಲ್ಲಿವರೆಗೆ ಏನು ಮಾಡೋದಂತ ಕೇಳ್ಬೋದು. ಇದ್ರ ಜೊತೆ ನೀವು ಏನು ಓದ್ಕೋಬೇಕಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತಂದ್ರೆ ಪ್ರಸ್ತುತ ಒಂದು ಬಜೆಟ್ ಓದ್ಕೋಬೇಕು. ಕರ್ನಾಟಕ ಸರ್ಕಾರ ಬಂದಿರತಕ್ಕಂಥ 2025 ಮತ್ತು 26 ಸಾಲಿನ ಬಜೆಟ್ ಓದ್ಕೋಬೇಕು. ಆಮೇಲೆ ಏನು ಮಾಡ್ಬೇಕಂದ್ರೆ ಎಕನಾಮಿಕ್ ಸರ್ವೆ ಆರ್ಥಿಕ ಸಮೀಕ್ಷೆಯನ್ನು ನೋಡ್ಕೋಬೇಕು. ಈ ಒಂದು ಪಾರ್ಟಲ್ಲಿ ಕರೆಕ್ಟ್ ಡೈರೆಕ್ಟ್ ಪ್ರಶ್ನೆ ಕೇಳೋದಲ್ಲಿ ಅವರು ಬಜೆಟು ಮತ್ತು ಏನು ಒಂದು ಬಜೆಟು, ಇನ್ನೊಂದು ಆರ್ಥಿಕ ಸಮೀಕ್ಷೆ, ಇಲ್ಲಿಂದ ಡೈರೆಕ್ಟ್ ಪ್ರಶ್ನೆ ಕೇಳ್ತಾರೆ. ಇದೇನು ಸೆನ್ಸಸ್ ಸಂಬಂಧಪಟ್ಟಂಗೆ ಇದೇನೈತಲ್ಲ ಕಂಪ್ಲೀಟ್ ನಿಮಗೆ ಕವರ್ ಆಗೋದಲ್ಲಿ ಇಲ್ಲಿ ಎಕನಾಮಿಕ್ ಸರ್ವೆಯಲ್ಲಿ ಇಷ್ಟು ನೀವು ಓದ್ಕೊಂಡ್ಬಿಟ್ರೆ 100% ಏನೈತೆ ಅಂದ್ರೆ ಇದು ಕರ್ನಾಟಕ ಒಂದು ವಿಷಯಕ್ಕೆ ಸಂಬಂಧಿಸಿದಂಥ ಆರ್ಥಿಕತೆಗೆ ಸಂಬಂಧಿಸಿದ ಮಾಹಿತಿಗಳನ್ನು ನೀವು ಪಡ್ಕೋಬೋದು. ಇಲ್ಲಿ ಕೊಟ್ಟಿರೋಲ್ಲ, ಇದು ಕರ್ನಾಟಕದ ಅರ್ಥವ್ಯವಸ್ಥೆಗೆ ಸಂಬಂಧಿಸಿದಂಥ ಮಾಹಿತಿಗಳನ್ನು ತಗೋಬೋದು. ಇನ್ನು ನೆಕ್ಸ್ಟ್ ಏನೈತೆ ನೋಡೋಣ. ನೆಕ್ಸ್ಟ್ ಏನು? ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು ಅಂತ ಕೊಡ್ತಾನೆ ಅವನು. ಏನು? ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳ ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು ಅಂತ ಕೇಳ್ಬೋದು. ಸ್ನೇಹಿತರೆ ಇಲ್ಲೇನು ಕೇಳ್ತಾನೆ ಅಂತಂದ್ರೆ ನೋಡೋಣ. ಏನು ಕೇಳ್ಬೋದು ಇಲ್ಲಿ? ಗ್ರಾಮೀಣ ಅಭಿವೃದ್ಧಿ ಬಂದು ಸಂಬಂಧಪಟ್ಟಂಗೆ ಮಾಹಿತಿಗಳನ್ನು ಇಲ್ಲಿ ನೋಡ್ತಾ ಹೋಗೋಣ ಒನ್ ಬೈ ಒನ್. ಏನಪ್ಪ ಗ್ರಾಮೀಣ ಅಭಿವೃದ್ಧಿ? ಏನು? ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಅವರು ಕೇಳ್ಬೋದು ಇಲ್ಲಿ. ಸೊ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಯೋಜನೆಗಳ ಮಾಹಿತಿಗಳನ್ನ ಕೇಳ್ತಾನೆ ನಾವು ಇಲ್ಲಿ ಜಾಸ್ತಿ. ಏನು ಕೇಳ್ತಾನೆ ಅಂದರೆ ಯೋಜನೆಗಳನ್ನ ಕೇಳ್ತಾರೆ ಅವ್ರು ಡೈರೆಕ್ಟಾಗಿ. ಅದನ್ನು ನೋಡ್ಕೋಬೇಕು. ಯಾವ ಸರ್ಕಾರ ಯಾವ ತೊಗೊಂಬಂತು, ಪಂಚವಾರ್ಷಿಕ ಯೋಜನೆಗಳ ಒಂದು ಅವಧಿಯಲ್ಲಿ ಏನು ಪಂಚವಾರ್ಷಿಕ ಯೋಜನೆಗಳ ಅವಧಿಯಲ್ಲಿ ಯಾವ ಮಾಹಿತಿ ಯಾವ ಯೋಜನೆ ಜಾರಿ ತೊಗೊಂಬಂದ್ರೆ ಕೇಳ್ಬೋದು. ಇನ್ನು ಕರ್ನಾಟಕದ ಏನದು ಯೋಜನಾ ಆಯೋಗ ಬರುತ್ತಲ್ಲ, ಕರ್ನಾಟಕ ಯೋಜನಾ ಆಯೋಗ ಬೇರೆ ಹೆಸರು ಕೊಟ್ಟಿದ್ದಾರೆ, ಯಾಕೋ ನೆನಪು ಬರ್ತಿಲ್ಲ, ನೀವು ನೋಡ್ಕೊಳ್ಳಿ. ಕರ್ನಾಟಕದ ಯೋಜನಾ ಆಯೋಗ ಬರ್ತಲ್ಲ, ಕರ್ನಾಟಕ ಯೋಜನಾ ಆಯೋಗದ ಸಂಬಂಧಿಸಿದಂಥ ಮಾಹಿತಿಗಳನ್ನು ಕೇಳ್ತಾರೆ. ಇದನ್ನು ಯಾವಾಗ ಮರು ನಾಮಕರಣ ಮಾಡಿದರು, ಸ್ಥಾಪನೆ ಮಾಡಿದ್ರು ಯಾವಾಗ, ಮತ್ತು ಪ್ರಸ್ತುತ ಅಧ್ಯಕ್ಷರು ಯಾರು ಮತ್ತು ಉಪಾಧ್ಯಕ್ಷರು ಯಾರು, ಈ ಯೋಜನಾ ಆಯೋಗ ಸಂಬಂಧಪಟ್ಟಂಥ ಅಧ್ಯಕ್ಷರು ಯಾರು ಉಪಾಧ್ಯಕ್ಷರು ಯಾರು ಅಂತ ಪ್ರಶ್ನೆಗಳನ್ನು ಅವರು ಕೇಳ್ಬೋದು. ಇನ್ನು ನೆಕ್ಸ್ಟ್ ನಾವು ಇಲ್ಲಿ ನೋಡೋದಾದರೆ ಇಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಂಬಂಧಪಟ್ಟಂಗೆ ನೆಕ್ಸ್ಟ್ ನೋಡ್ಬೋದಾದ್ರೆ ಪಂಚಾಯತ್ ರಾಜ್ ಬಗ್ಗೆ ನೋಡ್ಬೋದು. ನಾವಿಲ್ಲಿ ಇನ್ನು ಪಂಚಾಯತ್ ರಾಜ್ ಬಗ್ಗೆ ನೋಡ್ಬೋದು. ಸ್ಟಕ್ ಆಯ್ತಲ್ಲ ಇದು ಯಾಕೋ. ಸ್ಟಕ್ ಆಯಿತು. ಇಟ್ಸ್ ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಸೆಷನಲ್ಲಿ ಇಷ್ಟು ಮಾಹಿತಿಗಳನ್ನು ನಿಮಗೆ ಸಂಪೂರ್ಣವಾಗಿ ಕೊಟ್ಟೆ. ಏನು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಬಂಧಪಟ್ಟಂಥ ಒಂದು ಸೆಷನ್ವರೆಗೆ ಮಾಡಿದ್ದೀನಿ. ಯಾವುದೋ ಒಂದು ಕಂಪ್ಯೂಟರ್ನ ಒಂದು ಅಥವಾ ನಮ್ಮ ಡಿಸ್ಪ್ಲೇನ ಒಂದು ಸಮಸ್ಯೆಯಿಂದಾಗಿ ಈ ವಿಡಿಯೋ ಸೆಷನ್ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ. ಮುಂದಿನ ಒಂದು ವಿಡಿಯೋ ಸೆಷನಲ್ಲಿ ಇನ್ನುಳಿದ ಭಾಗವನ್ನು ಕಂಪ್ಲೀಟಾಗಿ ನಿಮ್ಮ ಚಿತ್ರಣ ಕೊಡ್ತೀನಿ. ಗ್ರಾಮೀಣ ಅಭಿವೃದ್ಧಿ ಅಂದರೆ ಏನು, ಪಂಚಾಯತ್ ರಾಜ್ ಅಂದರೆ ಏನು, ಪಂಚಾಯತ್ ರಾಜ್ನ ಯಾವ ಥರ ಓದ್ಕೋಬೇಕು, 2015 ಮೂಲಕ ಆದಂಥ ಬೆಳವಣಿಗೆಗಳೇನು, ರಮೇಶ್ ಕುಮಾರ್ ಕಮಿಟಿ ಬಂದ ನಂತರ ಪಂಚಾಯತ್ ರಾಜ್ನಲ್ಲಿ ಯಾವ ಕಲಂ ಆ್ಯಡ್ ಮಾಡಿದರು, 321 ಒಂದು ಪ್ರಕರಣಗಳನ್ನು ನಾವು ಯಾವ ರೀತಿ ಓದ್ಕೋಬೇಕು, ಅವುಗಳನ್ನ ಯಾವ ಥರ ನೆನಪಿಟ್ಕೋಬೇಕು, ಮತ್ತು ಪಂಚಾಯತ್ ರಾಜ್ ಒಂದು ಗ್ರಾಮ ಪಂಚಾಯತಿಗಳ ವ್ಯವಸ್ಥೆ ಯಾವ ಥರ ಐತಿ, ಜಿಲ್ಲಾ ಪಂಚಾಯತ್ ಯಾವ ಥರ ಐತಿ, 73 ತಿದ್ದುಪಡಿ ನಮ್ಗೆ ಏನು ಹೇಳುತ್ತೆ, 73 ಏನದು 243 ಹಿಡ್ಕೊಂಡು ಓವರೆಗೆ ಯಾವ ಒಂದು ವಿಧಿಗಳು ಯಾವ ವಿಷಯಗಳನ್ನ ತಿಳಿಸ್ತೈತೆ ಅಂತ
ಸಂಪೂರ್ಣವಾದ ಮಾಹಿತಿಯನ್ನು ಮುಂದಿನ ಒಂದು ಸೆಷನ್ನಲ್ಲಿ ನಾನು ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಅದು ಯಾವುದೋ ಅನಿವಾರ್ಯ ಕಾರಣದ ಟೆಕ್ನಿಕಲ್ ಪ್ರಾಬ್ಲಮಿಂದ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮುಂದಿನ ಒಂದು ವಿಡಿಯೋ ಸೆಷನಲ್ಲಿ ಕಂಪ್ಲೀಟ್ ಮಾಹಿತಿ ನಿಮಗೆ ಕೊಡ್ತೀನಿ. ಅಲ್ಲಿವರೆಗೆ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಮತ್ತೊಮ್ಮೆ ಕ್ರಿಯೇಟಿವ್ ಐಎಎಸ್ ಅಕಾಡೆಮಿ ವತಿಯಿಂದ ಮತ್ತು ನನ್ನ ವತಿಯಿಂದ ನಿಮ್ಮೆಲ್ಲರೂ ಕೂಡ ಧನ್ಯವಾದ ತಿಳಿಸ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಶುಭ ದಿನ. ಥ್ಯಾಂಕ್ ಯು.